ಮಗು ಯಾಕೆ ಬೇಕು? ಆ ಎಲ್ರು ಆಡ್ಕೊತಾರೆ ಅಂತ ಅಷ್ಟೇ ಸರ್. ಎಲ್ರು ಆಡ್ಕೊಳ್ತಾರೆ ಅಂತ ಮಗು ಬೇಕಾ? ಏನ್ ಆಡ್ಕೊಳ್ತಾರೆ? ಗೆಲ್ಲಿ ಅಂದ್ರೆ ನಮ್ ತಮ್ಮನಂಟಿಗೆ ಮಗು ಆಯ್ತು ಸರ್. ಅವರು ಅಯ್ಯೋ ಫಸ್ಟ್ ನಿಂಗೆ ಆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಫಸ್ಟ್ ನಿಂಗೆ ಆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಒಂದಷ್ಟು ದಿವ್ಸಗಳಿಂದ ತುಂಬಾ ಅದು ಅದ್ರ ಬಗ್ಗೆ ಮಾತಾಡ್ತಾ ಇತ್ತು ಸರ್. ಅದು ನಾನ್ ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನಿಮ್ಗೆ ಹೇಳಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿದ್ದೆ. ಸರಿ, ಈಗ ನಂಗೆ ಮತ್ತೆ ಅಬಾರ್ಷನ್ ಆಗ್ಬಿಟ್ಟಿದೆ ಸರ್. ಆಯ್ತು ಸರ್ ಯಾಕೆ ಸರ್ ಯಾವಾಗ್ಲೂ ನನ್ ವಿಷಯದಲ್ಲಿ ಹಿಂಗಾಗುತ್ತೆ? ನಿಜ ನಂಗೆ ಯಾಕೋ ಬದುಕೆ ಇರ್ಬಾರ್ದು ಅನ್ನಷ್ಟು ಬೇಜಾರಾಗ್ಬಿಟ್ಟಿದೆ ಸರ್. ಗೋವಿಂದ, ಆಯ್ತು ಆಯ್ತು, ಅಳ್ಬೇಡ ಅಳ್ಬೇಡ. ಅಯ್ಯೋ, ಯಾಕೆ ಈ ಕತ್ತಲನ್ನ ನೀನು ಶಾಶ್ವತ ಅಂದ್ಕೊಳ್ತಿದೆಯಲ್ಲೋ? ಹಾಗೇನಿಲ್ಲ, ಈ ಹಿಂದೆಯೂ ಕೂಡ ಇದೇ ತರದ ದುಃಖಗಳನ್ನು ಎಷ್ಟು ನೋಡಿದ್ದೀಯ ನೀನು? ಇಲ್ಲ ಸರ್, ದೇವ್ರು ನನ್ ವಿಷಯದಲ್ಲಿ ಆಸೆ 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 ಮೋಸ ಮಾಡ್ತಿದಾರೆ ಅಂತ ಅನ್ಸುತ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ನಮಸ್ತೆನವ್ವ, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ? ಹ್ಞೂ ಸರ್, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಹಾ ಸರ್. ಅಯ್ಯೋ, ಏನಕ್ಕೆ ಬೇಜಾರಲ್ಲಿ ಮಾತಾಡ್ತಿದ್ದೀರಿ? ಸರ್, ನಾನು ಇದಕ್ಕೂ ಮುಂಚೆ ನಿಮ್ ಜೊತೆ ಮಾತಾಡಿದ್ದೆ. ಯಾವಾಗ? ಸುಮಾರು ಒಂದ್ 5 ತಿಂಗಳಿಂದ ಅಂತ ಅನ್ಸುತ್ತೆ ಸರ್. ಒಂದು 5 ತಿಂಗಳಿಂದ ಮಾತಾಡಿದ್ರಿ? ಹಾ ಸರ್. ಆಯ್ತವ, ಊಟ ಮಾಡ್ದ? ಹಾ ಸರ್, ಮಾಡ್ದೆ. ಸರ್, ನಾನು ಏನೋ ಹೇಳ್ಬೇಕಂತ ಅಂದ್ಬಿಟ್ಟು ಫೋನ್ ಮಾಡ್ದೆ. ಹೇಳಮ್ಮ. ಸರ್, ನೀವು ಅದೇ ಒಂದ್ಸತಿ ನಾನು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ, ನಮ್ ಯಜಮಾನ್ರು ಸಾಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದೆ ನೋಡಿ ಸರ್. ಸಾಲ ಅಂದ್ರೆ ಜಮೀನ್ ವಿಷಯಕ್ಕೆ ಅಮೌಂಟ್ ಇದಾಗಿದೆ. ನಮ್ ಚಿಕ್ಕಪ್ಪನ್ ಮಾತ್ ಕೇಳಿ ಸಾಲ ಮಾಡ್ಕೊಂಡಿದ್ರು ಅಂತ ಹೇಳಿದ್ನ. ಹೌದು ಹೌದು ಹೌದು. ಹಾ ಸರ್. ಏನಾಯ್ತು? ಸರ್, ನಾನು ಮತ್ತೆ ಪ್ರೆಗ್ನೆಂಟ್ ಆಗಿದ್ದೆ. ಅಳ್ಬೇಡ ಅಳ್ಬೇಡ. ನೀವ್ ಹೇಳಿದ್ರಿ ಸರ್, ಇನ್ನೊಂದ್ 2 ವರ್ಷದೊಳಗಡೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ. ನಾನಿನ್ 1 ವಾರದಿಂದ ನಿಮ್ಗೆ ತುಂಬಾ ಖುಷಿಯಾಗಿ ಫೋನ್ ಮಾಡಿ ಟ್ರೈ ಮಾಡ್ತಿದ್ದೆ. ನಾನ್ ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನಿಮ್ಗೆ ಹೇಳಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿದ್ದೆ. ಸರಿ, ಈಗ ನಂಗೆ ಮತ್ತೆ ಅಬಾರ್ಷನ್ ಆಗ್ಬಿಟ್ಟಿದೆ ಸರ್. ಆಯ್ತು ಸರ್, ಯಾಕೆ ಸರ್ ಯಾವಾಗ್ಲೂ ನನ್ ವಿಷಯದಲ್ಲಿ ಹಿಂಗಾಗುತ್ತೆ? ನಿಜ ನಂಗೆ ಯಾಕೋ ಬದುಕೆ ಇರ್ಬಾರ್ದು ಅನ್ನಷ್ಟು ಬೇಜಾರಾಗ್ಬಿಟ್ಟಿದೆ ಸರ್. ಗೋವಿಂದ, ಆಯ್ತು ಆಯ್ತು, ಅಳ್ಬೇಡ ಅಳ್ಬೇಡ. ಅಯ್ಯೋ, ಯಾಕೆ ಈ ಕತ್ತಲನ್ನ ನೀನು ಶಾಶ್ವತ ಅಂದ್ಕೊಳ್ತಿದೆಯಲ್ಲೋ? ಹಾಗೇನಿಲ್ಲ, ಈ ಹಿಂದೆಯೂ ಕೂಡ ಇದೇ ತರದ ದುಃಖಗಳನ್ನು ಎಷ್ಟು ನೋಡಿದ್ದೀಯ ನೀನು? ಇಲ್ಲ ಸರ್, ದೇವ್ರು ನನ್ ವಿಷಯದಲ್ಲಿ ಆಸೆ 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 ಮೋಸ ಮಾಡ್ತಿದಾರೆ ಅಂತ ಅನ್ಸುತ್ತೆ. ನನ್ಗೆ 10 ವರ್ಷದಿಂದ ನನ್ ಜೀವನದಲ್ಲಿ ಯಾವತ್ತೂ ಆಗದೇ ಇಲ್ಲ ಅಂತ ನಾನ್ ಸುಮ್ನೆ ಆಗ್ಬಿಟ್ಟಿದೆ ಸರ್. ಈಗ ಮತ್ತೆ ನನ್ಗೆ ಆಸೆ ತೋರಿಸಿ ಮತ್ತೆ ಕಿತ್ಕೊಂಡ್ಬಿಡ್ತು ಅಂತ ಅನ್ಸುತ್ತೆ ಸರ್. ಅಭಾಷಣ ಆಗಿರೋದು ಇದು ಮೊದಲನೇ ಸಾರಿ, ಹೌದಾ ಸರ್? ಅಭಾಷಣ ಆಗಿದ್ದು ಎಷ್ಟನೇ ಸಾರಿನವ? ಸರ್, ಇದು ನನಗೆ ಮತ್ತೆ ಇದು 3ನೇ ಸತಿ ಸರ್ ನಂಗೆ ಈ ತರ ಆಗಿರೋದು. ಮನೇಲಿ ಏನಾದ್ರು ಬೇರೆ ಸಮಸ್ಯೆ ಇದೆಯಾ? ಇಲ್ಲ ಸರ್, ಮನೇಲಿ ಎಲ್ರು ತುಂಬಾ ಖುಷಿಯಾಗಿದ್ರು ಸರ್. ನಮ್ಮ ಮನೆಯವ್ರಂತೂ ಅವ್ರ ಖುಷಿಗೆ
ಹೇಳಕ್ಕೆ ಆಗದೆ ಇರೋಷ್ಟು ಖುಷಿಯಾಗಿದ್ರು ಸರ್. ಮನೇಲಿ ಅಪ್ಪ ಅಮ್ಮ ಎಲ್ರು ತುಂಬಾ ತುಂಬಾ ಖುಷಿಯಾಗಿದ್ರು ಸರ್. ದಿಢೀರ್ ಅಂತ ಅಂದ್ಬಿಟ್ಟು ಈ ಒಂದ್ ಗುರುವಾರ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಡಾಕ್ಟರ್ ಹತ್ರ ಎಲ್ಲ ಹೋಗಿ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರು ಸರ್. ನಾನು ಫುಲ್ ಅಮ್ಮನ ಮನೆಗೆ ಬಂದು ಅಮ್ಮನೇ ನೋಡ್ಕೊತಾ ಇದ್ರು ಸರ್. ಹ್ಮ್ ಇದೇ ನನ್ ಜೀವನ ಆಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ ಸರ್. ನಿಜ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ ಸರ್. ಆಯ್ತು ಆಯ್ತು, ಈಗ ಕರೆ ಸಿಕ್ಕಿದೆಯಲ್ಲ, ಹಂಚ್ಕೊಳ್ಬೇಕಷ್ಟೇ. ಮಿಕ್ಕಿದ್ ನಾನು ಹೇಳ್ತೀನಿ. ಈಗ ನೀನು ಅದನ್ನೇ ನೀನು ಅಂತ್ಯ ಅಥವಾ ಅಂತಿಮ ಅಂತ ನೀನೇ ತೀರ್ಪು ಕೊಡೋದಾದ್ರೆ ನಾನೇನು ಮಾತಾಡ್ಲಿ? ಇಲ್ಲ ಸರ್, ನಂಗೆ ತುಂಬಾ ಅಂದ್ರೆ ತುಂಬಾನೇ ನೋವಾಗ್ಬಿಟ್ಟಿದೆ ಸರ್. ಏನು ಇಷ್ಟೇನ ನನ್ ಜೀವನ ಅಂತ ಅನ್ನಷ್ಟು ಬೇಜಾರಾಗಿದೆ ಸರ್. ಹಂಗೆಲ್ಲ ಅಂದುಕೊಳ್ಬೇಡವಾ. ಈಗ ನಾನು ಹೇಳೋದು ಕೇಳು. ಆಯಿತು, ಈಗ ಆ, ಈ ಇದಕ್ಕಿಂತ ಹಿಂದೆ ಯಾವ ಅಂದರೆ ಎಷ್ಟು ವರ್ಷದಿಂದ ಕಾಯುವಿಕೆ ಈ ಮಗುವಿಗೋಸ್ಕರ ಇದು? ಸರ್ ಇದು ಒಂದು 8 ವರ್ಷದಿಂದನೂ ಕಾಯ್ತಾ ಇದ್ದೀನಿ ಸರ್. ಬಟ್ ನಂಗೆ ಲಾಸ್ಟ್ ಟೈಮು ಪ್ರೆಗ್ನೆಂಟ್ ಅಬಾರ್ಷನ್ ಆದಾಗಿಂದ ಮತ್ತೆ ನಾನು ಒಂದ್ಸತಿನೂ ಕನ್ಸೀವ್ ಆಗಿರ್ಲಿಲ್ಲ ಸರ್. ತೋರ್ಸಿ ಆಯ್ತು ಆಯ್ತು, ಕಳೆದ ಬಾರಿ ಯಾವಾಗ ಆಗಿದ್ದು? ಸರ್ ಅದು ನನ್ ಮದ್ವೆ ಅದು 2018ರಲ್ಲಿ ಸರ್ ಲಾಸ್ಟ್ ಪ್ರೆಗ್ನೆನ್ಸಿ ಆಗಿದ್ದು ನಾನು. ಅರ್ಥಾತ್ ಒಂದು 7 ವರ್ಷದ ಹಿಂದೆ ಎಂದುಕೋ. ಹಾ ಸರ್, 7-8 ವರ್ಷ ಆಗಿದೆ. ಅದಾದ್ಮೇಲೆ ಈಗ್ಲೇನಾ? ಹಾ ಸರ್, ಇವಾಗ್ಲೇನೆ. ಮತ್ತೆ ಈಗ ಒಂದು ಮುಕ್ಕಾಲ್ ತಿಂಗಳಾಗಿತ್ತು ಸರ್. ಆಯ್ತು, ನಿಮ್ಮ ಗಂಡನ ಹಣಕಾಸು ಸ್ಥಿತಿಯೆಲ್ಲ ಈಗ ಹೇಗಿದೆ? ಹ್ಞೂ ಸರ್, ಪರವಾಗಿಲ್ಲ. ಇವಾಗ ಸ್ವಲ್ಪ ಸುಧಾರಿಸಿದೆ ಸರ್. ಅವ್ರದ್ದು ಎಲ್ಲ ಸಮಸ್ಯೆಗಳು ಎಲ್ಲ ಒಂದ್ ಕಡೆಯಿಂದ ಅಮೌಂಟ್ ಎಲ್ಲ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಂದಿದ್ದಾರೆ. ನಾನು ಈಗ ಒಂದು 3 months ಇಂದ ಬೇಡ, ಸಾಕಾಗೋಗಿದೆ ನಂಗೆ ಈ ಆಸ್ಪತ್ರೆ ಇದೆಲ್ಲ ತೋರ್ಸಿ ಅಂತ, ಇಲ್ಲೂ ತೋರ್ಸೋದ್ ಬೇಡ ಅಂತ ಬಿಟ್ಟಿದ್ದೆ ಸರ್. ಬಿಟ್ಟಾದ್ಮೇಲೆ ಕಾಣಿಸ್ಕೊಂಡಿದ್ದ? ಹಾ ಸರ್, ಅದೆಲ್ಲ ತೋರ್ಸಿ ಎಲ್ಲ ಬೇಡ ನಂಗೆ ಇನ್ನೆಷ್ಟು ಅಂತ ಅಂದ್ಬಿಟ್ಟು ಪ್ರತಿ ಸತಿನೂ ಸ್ಕ್ಯಾನು, ಪ್ರತಿ ಸತಿನೂ ಇದು ಬೇಡ ಬಿಡು ಅಂತ ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೆ ಸರ್. ದಿಢೀರ್ ಅಂತ ಅಂದ್ಬಿಟ್ಟು ನಾನು ಅಷ್ಟು ಖುಷಿನೂ ಪಡ್ಲಿಲ್ಲ. ಫಸ್ಟ್ ಡಾಕ್ಟರ್ ಹತ್ರ ತೋರ್ಸೋಣ, ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ 1.5 ತಿಂಗ್ಳು ಆದ್ಮೇಲೆನೆ ಹೋಗಿ ಡಾಕ್ಟರ್ ಹತ್ರ ತೋರ್ಸಿ ಅವ್ರು ತುಂಬಾ ಖುಷಿ ಪಟ್ರು ಸರ್ ಡಾಕ್ಟ್ರು. ಆಯ್ತು, ಈಗ ಗಂಡ ಹೆಂಡತಿ ನೀವು ಚೆನ್ನಾಗಿದ್ದೀರಲ್ವಾ? ಹೌದು ಸರ್, ಚೆನ್ನಾಗಿದ್ದೀವಿ. ಈಗ ಅಂತಿಮವಾಗಿ ನಾನು ಅದಕ್ಕೆ ಕಡೆಯಲ್ಲಿ ಹೇಳ್ತೀನವ, ಬಟ್ ನಿಮಗೆ ಯಾಕೆ ಮಗು ಬೇಕು ಅನ್ಸುತ್ತೆ? ನೀವು ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದ್ದೀನಿ ಸರ್. ಅಂದ್ರೆ ಮತ್ತೆ ಅಷ್ಟು ದಿವಸದಿಂದ ಇಲ್ದೇ ಇರೋ ಆಸೆ ಮತ್ತೆ ದೇವ್ರು ಕೊಟ್ಟು ಕಿತ್ಕತ್ತು ಅಂತ ಬೇಜಾರಾಗ್ಬಿಟ್ಟಿದೆ ಸರ್. ಈಗ ಆಯ್ತು, ಮತ್ ಕೊಡ್ತಾನ ಇಲ್ವಾ ಅದ್ ನಾನು ಆಮೇಲೆ ಮಾತಾಡ್ತೀನವ. ಮತ್ ನಾನು ನಿನ್ ಸುಮ್ಮನೆ ಕೇಳ್ತಿರೋದು, ಮಗು ಯಾಕೆ ಬೇಕು? ಎಲ್ರು ಆಡ್ಕೊತಾರೆ ಅಂತ ಅಷ್ಟೇ ಸರ್. ಎಲ್ರು ಆಡ್ಕೊಳ್ತಾರೆ ಅಂತ ಮಗು ಬೇಕಾ? ಏನ್ ಆಡ್ಕೊಳ್ತಾರೆ? ಅಂದ್ರೆ ನಮ್ ತಮ್ಮನಂಟಿಗೆ ಮಗು ಆಯ್ತು ಸರ್. ಅವರು ಅಯ್ಯೋ ಫಸ್ಟ್ ನಿಂಗೆ ಆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಅಂತ ಇವು ಒಂದಷ್ಟು ದಿವ್ಸಗಳಿಂದ ತುಂಬಾ ಅದ್ರ ಬಗ್ಗೆ ಮಾತಾಡ್ತಾ ಇತ್ತು ಸರ್. ಅಲ್ಲವಾ, ನಿನಗೆ ಮೊದ್ಲಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಮಾತು ಕಾಳಜಿಯೋ ಆಡ್ಕೊಂಡಂಗೋ? ನಾನು ಅದನ್ನ ಯಾವ ರೀತಿ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅರ್ಥಾತ್ ಎದುರಿಗಿರುವ ಪರಿಸ್ಥಿತಿಗಳನ್ನ ಸ್ವಯಂ ನಿನ್ನ ಅಂತರಂಗದಲ್ಲಿರುವ ಕೊರಗನ್ನ ಮಿಕ್ಸ್ ಮಾಡ್ಕೊಂಡು ನೀನ್ ತಗೊಂಡಾಗ ಅದು ನಿನಗೆ ದುಃಖವಲ್ಲದೆ ಬೇರೆ ಏನು ಕೊಡುತ್ತದು? ಅಲ್ಲಿರೋರೆಲ್ಲ ಏನ್ ನಿನ್ ಶತ್ರುಗಳ? ಅಲ್ಲ, ಈಗ ಒಂದು ಹೆಣ್ಣಿಗೆ ಅಂತಹ ಪರಿಸ್ಥಿತಿಯಲ್ಲಿ ಯಾವ್ಯಾವ ಮಾತುಗಳು ಬರ್ತವೆ ಅನ್ನೋದು ಅವತ್ತಿನ ಕಾಲದಿಂದಲೂ ಅದು ಇದ್ದಿದ್ದೆ, ಅದು ನಿನ್ನೊಬ್ಬರಿಗೆ ಮೊದಲಲ್ಲ. ಅಂದರೆ ಈಗ ನೀನು ತಲೆಲಿಟ್ಕೊ, ನಾನು ಆಗುತ್ತೋ ಇಲ್ವೋ ಅಥವಾ ಇದರಿಂದ ಆಚೆಗೆ ಏನಿದೆ ಅದನ್ನು ನಾನು ಇನ್ನೂ ಹೇಳಿಲ್ಲ. ಬಟ್ ನಾನು ಸುಮ್ಮನೆ ಯಾಕಂದರೆ ನಿನಗೆ ಮಗು ವಿಚಾರ ಮಾತ್ರ ಅಲ್ಲ, ಬದುಕಿನ ಯಾವುದೇ ಸ್ಥಿತಿಯನ್ನಾದರೂ ಹೇಗೆ ತಗೊಳ್ಬೇಕು ಅಂತ ಗೊತ್ತಿಲ್ಲ. ದುರ್ಬಲಳಾದರೆ ನೀನು ತಾಯಿ ಸ್ಥಾನಕ್ಕೆ ಇರಬೇಕಂದ್ರೆ ಒಂದು ದೊಡ್ಡ ಮನಸ್ಥಿತಿ ಬೇಕವ. ಯಾಕಂದರೆ ಒಂದು ತಯಾರಿ ಇಲ್ಲದೆ ಅದು ನಿಭಾಯಿಸೋಕ್ಕಾಗಲ್ಲ.
ಅದು ತಾಯಿ ಸ್ಥಾನ ಆಗಲಿ, ಹೆಂಡತಿ ಸ್ಥಾನ ಆಗಲಿ, ಅಥವಾ ಸೊಸೆ ಸ್ಥಾನ ಆಗಲಿ, ಅಜ್ಜಿ ಸ್ಥಾನ ಆಗಲಿ, ಅಂದರೆ ಈಗಿರುವ ಸ್ಥಿತಿಗಿಂತ ಇನ್ನೊಂಚೂರು ಎತ್ತರದ ಸ್ಥಾನಕ್ಕೆ ಹೋಗಬೇಕಂದ್ರೆ ಒಂದು ಮಾನಸಿಕ ತಯಾರಿ, ಬದುಕಿನ ಅನುಭವ ನಮ್ಮನ್ನು ಗಟ್ಟಿಗೊಳಿಸಿರಬೇಕು. ಹೌದು ಸರ್. ಅಲ್ಲ ಸರ್, ಒಂದು ಮಗು ಆದರೆ ಆಮೇಲೆ ನಾನು ಸರಿ ಹೋಗ್ತೀನಿ ಸರ್, ಮಗು ಆದಮೇಲೆ ಸರಿ ಹೋಗ್ತೀನಿ ಅನ್ನೋದಕ್ಕಿಂತ ಸರಿ ಹೋದ್ಮೇಲೆ ಮಗು ಆಗ್ಬೋದಲ್ವೇ? ಅಂದರೆ ನಾನೇನು ಹೇಳ್ತೀನವ್ವ, ಹೀಗೆ ಸಮಾಜಕ್ಕೆ ಅಥವಾ ಅವರೇನು ಅಂತಾರೆ ಅದಕ್ಕೆ ನನಗೊಂದು ಮಗು ಬೇಕು ಅನ್ನೋ ಉದ್ದೇಶ ಹೇಗಿರಬೇಕಂದ್ರೆ, ನನ್ನ ಒಂದು ಹೆಣ್ಣಾಗಿ ನನ್ನ ಜೀವನ ಪೂರ್ಣವಾಗುವುದು ತಾಯಿ ಆದಾಗ ಅಂತ. ಹೌದಲ್ಲ? ಒಂದು ಬದುಕಿನ ಪೂರ್ಣತೆ. ಈಗ ಮನೆಯಲ್ಲಿ ಇರುವ ಮೂಟೆಯಲ್ಲಿರುವ ಅಕ್ಕಿಗಳಿಗೆ ಸಾರ್ಥಕತೆ ಬರೋದು ಯಾವಾಗ ಅಂದರೆ, ಅವು ಅಂದರೆ ಒಂದು ತಪ್ಲಿಯಲ್ಲಿ, ಒಂದು ಮಡಕೆಯಲ್ಲಿ ಬೆಂದು ಅನ್ನವಾಗಿ ಒಬ್ಬರ ಹಸಿವನ್ನು ತೀರಿಸಿದಾಗ ಅಕ್ಕಿಯ ಸಾರ್ಥಕತೆ. ಹೌದಲ್ಲ? ಹೌದು ಸರ್. ಹಂಗೆ ಒಂದು ಹೆಣ್ಣಿನ ಸಾರ್ಥಕತೆ ಹುಟ್ಟಿದ ಒಂದು ಮನೆಯಿಂದ ತೆಗೆದುಕೊಂಡು ಹೋದ ಅಥವಾ ಗಂಡನ ಮನೆಗೆ ಹೋಗಿ ಆ ಮನೆಯ ದೀಪವನ್ನು ಬೆಳಗೋದು ಒಂದು. ಮತ್ತೆ ನಾನೊಂದು ಹೆಣ್ಣಾಗಿ, ಗಂಡಿಗೆ ಗರ್ಭವಿಲ್ಲ ಹೆಣ್ಣಿಗೆ ಇದೆ ಅಂದರೆ ಅದಕ್ಕೊಂದು ಸಾರ್ಥಕತೆ ಬೇರೆ ಇರಬೇಕಲ್ಲ. ಗರ್ಭ ಅಂದರೆ ಒಂದು ತಾಯಿಯಾಗಿ ನಾನು ಪೂರ್ಣತೆಯನ್ನು ತಲುಪಬೇಕು ಅಂದರೆ ಒಂದು ಮಗುವಿನ ಅವಶ್ಯಕತೆ ಇದೆ. ಅದರ ಹೊರತಾಗಿ ಭಗವಂತನ ಮಗು ನಾನು, ನನಗೊಂದು ಮಗು, ಅದು ಭಗವಂತನ ಇಚ್ಛೆ. ಅಂದರೆ ಈ ಮಟ್ಟಿಗೆ ನಿನ್ನ ಯೋಚನೆಗಳು, ಚಿಂತನೆಗಳು ಎತ್ತರವಾಗದೆ ಹೋದರೆ ನೀನು ಈ ವಿಚಾರಕ್ಕೆ ನೀನು ಈ ಮಟ್ಟಿಗೆ ಕುಗ್ಗಿ, ಈ ಮಟ್ಟಿಗೆ ಕೊರಗ್ತಾ, ನಾನು ನಿನಗೆ ಮಗು ಯಾಕೆ ಬೇಕವ ಅಂದಾಗ ನಿನ್ನ ಹತ್ರ ಇರಬೇಕಾದ ಕಾರಣ, ಸರ್ ಪರವಾಗಿಲ್ಲ ನನಗಿದಾಗಿದೆ, ನಾನು ಏನು ಹೇಳ್ತೀನವ, ಒಂದು ಸೋಲು ಶಾಶ್ವತವಾಗಿ ನಿನ್ನ ಈ ಬದುಕನ್ನು ಹೀಗೆ ಬರಡು ಭೂಮಿಯಾಗಿಸುತ್ತೆ, ಮತ್ತಲ್ಲೇನು ಚಿಗುರಲ್ಲ ಅಂತ ನೀನು ಯಾಕೆ ಅಂದ್ಕೊಳ್ತಿ? ಅಂದರೆ ದುಃಖದಲ್ಲಿರುವ ನಿನ್ನ ಮನಸ್ಥಿತಿ ಅದು ಹಾಗೆ ಓಡೋದು ಅಲ್ವಾ? ಆದರೆ ಅದು ಅಂತಿಮ ಅಲ್ಲ. ನಾನು ಹೇಳಿದಂಗೆ ಕೇಳಿಸ್ಕೊ. ಅವತ್ತು ಹೇಳಿದ್ದೆ, ನಿನಗೆ ತಾಯ್ತನ ಅನ್ನೋದು ಇದ್ದೇ ಇದೆ. ಮಿನಿಮಮ್ ನಾನು ಆ ಸಮಯ ಎಷ್ಟು ಹೇಳಿದ್ದೆ ನಿನಗೆ? 2 ವರ್ಷ ಅಂತ ಹೇಳಿದ್ರಿ ಸರ್. ಮಾತಾಡೇ 5 ತಿಂಗಳಾಗಿರೋದು ಇನ್ನು. ನೀನು ಆ ಸಮಯಕ್ಕೆ ಭಗವಂತ ನಿನಗೊಂದು ಸೂಚನೆಯನ್ನಂತೂ ಕೊಟ್ಟಿದ್ದಾನೆ. ಇದು ಯಾಕೋ ಆಗಲಿಲ್ಲ ಅಂದರೆ ಇದಕ್ಕಿಂತ ಅತ್ಯುತ್ತಮವಾದ ಆತ್ಮ ನಿನ್ನ ಗರ್ಭದೊಳಗಡೆ ಬಂದು ಕೂರುತ್ತೆ, ಏನೋ ಒಳ್ಳೇದಾಗುತ್ತೆ, ಹಾಗೇ ಆಗುತ್ತವ. ನಾನು ಮತ್ತೊಂದು ದಿವಸ ನೀನು ಬಂದು ಕೇಳು, ನೀವು ಹೇಳಿದ್ರೆ ಆಗಲಿಲ್ಲ, ಅದು ಇದ್ಯಾವುದು ಪವಾಡ ಅಲ್ಲ. ಇಲ್ಲ ಸರ್, ಅಂತಂದ್ರೆ ನಾನು ಆ ಖುಷಿನ ನಿಮ್ಗೆ ಹೇಳ್ಕೋಬೇಕಂತ ಅನ್ಕೊಂಡಿದ್ದೆ. ಇಲ್ಲ, ನೀನು ಇನ್ನೂ 4 ಸತಿ ಬಂದು ಹೇಳಿದ್ರು ನಾನು ನಿನ್ನನ್ನು ಸಂತೈಸುವಷ್ಟು ತಾಳ್ಮೆಯನ್ನಂತೂ ಹೊಂದಿದ್ದೀನಿ, ನಿನ್ನ ಕುರಿತಾದ ಕಾಳಜಿಯನ್ನಂತೂ ಹೊಂದಿದ್ದೀನಿ. ನೀನು ನನ್ನನ್ನು ಎಷ್ಟು ಪ್ರೀತಿಯಿಂದ ಹಂಚ್ಕೊಳ್ಬೇಕು ಅಂತ ಬಂದೋ, ಇನ್ನೂ 10 ಸಾರಿ ಬಂದರೂ ನನ್ನದು ಅದೇ ಪ್ರೀತಿ. ಸ್ವಲ್ಪ ನಿನಗೆ ತಿಳುವಳಿಕೆ ಹೇಳುವ ನಿಟ್ಟಿನಲ್ಲಿ ಒಂಚೂರು ಕಟುವಾಗಿ ಹೇಳ್ಬೋದು ಅಷ್ಟೇ. ಯಾಕಂದ್ರವಾ, ಮನುಷ್ಯನ ಜೀವನ ಅಂದರೆ ಒಂದು ಜೀವ ಇನ್ನೊಂದು ಜೀವಕ್ಕೆ ಜನ್ಮ ಕೊಡಬೇಕಂದ್ರೆ ಇರುವ ಜೀವ ಎಷ್ಟು ಮಾನಸಿಕವಾಗಿ, ದೈಹಿಕವಾಗಿ ಗಟ್ಟಿ ಇರಬೇಕಲ್ವಾ? ಬರೀ ಅಂದರೆ ಹೆರೋದಷ್ಟೇ ಅಲ್ಲ, ಅದರ ನಂತರ ಅದರ ಪೋಷಣೆ ಮಾಡಬೇಕಂದ್ರೆ ನೀನಿರ್ಬೇಕಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ಇದೇ ನಿನ್ನ ಮಡಿಲು ಮತ್ತೆ ತುಂಬುತ್ತೆ, ಆದರೆ ಇಲ್ಲಿಂದ ಆಚೆಗೆ ಮತ್ತೆ ಆ ಥರದ್ದೇನೋ ಆಗ್ಬಿಡುತ್ತೆ ಅನ್ನೋ ಭಯ ಬೇಡ. ಅಂದರೆ ಹೆಂಗೂ ಆಗಲ್ಲ ಅಂತ ಹೇಗೆ ಕೈ ಸೋಸಿ ಬಿಟ್ಟಿದ್ದೋ ನೀನು ಹಾಗೇ ಇರು. ಆದ್ರೆ ಹಂಗೆ ಅದೇ ತರ ಇದ್ದೆ ಸರ್, ಅದೇ ತರ ಇದ್ದೆ. ಆದ್ರೆ ಇನ್ನು ಮುಂದೆ ಒಂದು ಬದಲಾವಣೆ ಏನಂದ್ರೆ, ಡಾಕ್ಟರ್ನ ಸಂಪರ್ಕಿಸೋದು ಅಥವಾ 1-2 ತಿಂಗಳಿಗೊಮ್ಮೆ 1 ತಿಂಗಳಿಗೊಮ್ಮೆ ಒಂದು ಪುಟ್ಟ ಪ್ರಯತ್ನ ನೋಡುವ. ಈಗ ನಾನು ಒಂದು ಹೊಲ ಇದೆ, ಅಲ್ಲಿ ಹೋಗಿ ಬಿತ್ತನೆ ಮಾಡಿ ಬಂದಿದ್ದೀನಿ. ಬಿತ್ತನೆ ಮಾಡಿ ಬಂದು ಇನ್ನೇನು ಎಲ್ಲ ಬೆಳೆಯನ್ನು ಅಂದರೆ ರಾಗಿ ಹಾಕಿ ಬಂದಿದ್ದೀನಿ. ಇನ್ನು ಕುಯ್ಯೋ ದಿನ ಮಾತ್ರ ನಾನು ಹೊಲ್ತಕ್ಕೆ ಹೋಗೋದಾ? ಬಿತ್ತನೆ ಮಾಡಿ ಪ್ರತಿದಿನ ಸಾಧ್ಯ ಹೋದ್ರೆ 2-3 ದಿನಕ್ಕೊಮ್ಮೆ ಹೊಲ್ತಕ್ಕೆ ಹೋಗಿ ಬರ್ತೀನಿ. ಅಂದರೆ ಯಾವುದನ್ನೇ ಆಗಲಿ ಫಸಲನ್ನು ಮನೆಗೆ ತರೋವರೆಗೂ, ಅಥವಾ ಅದು ಚಿಗುರಿ ಅದು ದೊಡ್ಡ ಆಗಿ ಅದಕ್ಕೆ ಅದು ರಾಗಿ ಕಾಳು ಬಿಟ್ಟು ಅದನ್ನು ಯಾವುದೇ ಹೊರಗಿನ ಪ್ರಾಣಿಗಳು ಬಂದು ಹೊಲ ಹಾಳು ಮಾಡದೆ ಆ ರಾಗಿಯನ್ನು ಮನೆಗೆ ಚೀಲದಲ್ಲಿ ತರೋವರೆಗೂ ಅದು ಕಾಳಜಿ ಮಾಡೋದು ನನ್ನ ಜವಾಬ್ದಾರಿ ಅಲ್ವಾ? ಹಂಗೆ ಕೈ ಸೋಸಿ ಬಿಡುವುದು ಬೇಡ. ಈಗ ನಾನು ಇದನ್ನು ಬಿಡುವ ಪವಾಡದಂತೆ ನಡೆದು ಬಿಡುತ್ತೆ ಅಂತ ಹೇಳಲ್ಲ. ನೀನು ಹಿಂಗಾಗಿರೋದನ್ನು ಅಶುಭ ಅಂದುಕೊಳ್ಬೇಡ. ನನ್ನ ಪ್ರಕಾರ ಇದು ಶುಭ ಸೂಚನೆ. ನಿನ್ನ ಬದುಕಲ್ಲಿ ಇದು ಅಯ್ಯೋ ನಿಂತಲಿಲ್ಲ, ಇದು ಹಂಗೆ ಆಗೋಯ್ತು, ನನ್ನ ಜೀವನ ಹಿಂಗೆ ಆಯ್ತು ಅನ್ನೋ ದುಃಖದಲ್ಲಿರುವ ನಿನಗೆ ಹಾಗೆ ಅನ್ಸೋದು ಸಹಜ. ಅದೇನು ಅದು ಅಸಹಜವೇನಲ್ಲ. ಅದು ಎಲ್ಲ ಹೆಣ್ಮಕ್ಳಿಗೂ ಅದು ಹಂಗೆ ಅನ್ಸುತ್ತೆ, ಹೌದು. ಆದರೆ ಇಲ್ಲಿಂದ ನಿನಗೊಂದು ಹೊಸ ಭರವಸೆ ಉಟ್ಟುಕೊಳ್ಳಿ. ಅಲ್ಲಿ ಏನೋ ಒಂದು ಕೆಟ್ಟದ್ದಿತ್ತು, ಅದು ಹೋಯ್ತು ಅಂದ್ಕೋ. ಈಗ ಹೊಸದೇನೋ ಬರಲಿಕ್ಕೆ
ಒಂದು ವೇದಿಕೆ, ಆಯಿತಾ? ಭರವಸೆ ಕಳ್ಕೊಳ್ಬೇಡ. ಗಂಡನ ಜೊತೆ ಖುಷಿಯಾಗಿರು, ನಿನ್ನ ಸಂಸಾರವನ್ನು ಯಥಾವತ್ತು ಚೆನ್ನಾಗಿ ನೋಡ್ಕೋ, ಎಲ್ಲರ ಜೊತೆ ಚೆನ್ನಾಗಿರು. ಯಾರು ಏನಾದರೂ ಅನ್ನಲಿ, ಇನ್ನು ಉಳಿದ 2 ವರ್ಷ ಅಂತ ಹೇಳಿ ಉಳಿದ ಎಷ್ಟು ಸಮಯ ಇದೆ, ಆ ಸಮಯದೊಳಗಡೆ ನಿನಗೆ ಆ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಇದನ್ನು ಹೇಳ್ಕೊಂಡು ನೀನು ಮಾನಸಿಕವಾಗಿ ಕುಗ್ಗೋದಾಗಲಿ. ಯಾಕಂದರೆ ಒಂದು ಮಗುವಿಗೆ ಜನ್ಮ ನೀಡೋದು ಅಂದರೆ ಕೇವಲ ಅವಳು ಹೆಣ್ಣು ಅನ್ನೋದು ಮಾತ್ರ ಅಷ್ಟೇ ಸಾಲದು. ಅವಳ ಮಾನಸಿಕ ಸ್ಥಿತಿ, ಅವಳು ಉಲ್ಲಾಸದಿಂದ ಇರಬೇಕು, ಉತ್ಸಾಹದಿಂದ ಇರಬೇಕು. ಏನು ಬಂದರೂ ಜಯಿಸ್ತೀನಿ ಅನ್ನೋ ಅಂದರೆ ಒಳಗಿನ ವಿಲ್ ಪವರ್ ಇದ್ದಾಗ ಅಸಾಧ್ಯಗಳು ಸಾಧ್ಯವಾಗುತ್ತವೆ. ಕುಗ್ಗಬೇಡ, ಏನೂ ಆಗಲ್ಲ. ನಿನ್ನ ತಾಯಿಗಾದರೂ ನಿನ್ನ ಗಂಡನಿಗಾದರೂ ಅಥವಾ ಇದರಿಂದ ದುಃಖಿತರಾಗಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ನೀನು ಹೇಳಬೇಕು, ಪರವಾಗಿಲ್ಲ, ಮತ್ತು ಹಾಗೇ ಆಗುತ್ತೆ, ಆ ನಂಬಿಕೆ ನನಗಿದೆ, ಪರವಾಗಿಲ್ಲವ. ನಿನ್ನ ಮದುವೆಯಾಗಿ ಎಷ್ಟು 10 ವರ್ಷ ಆಯ್ತಾ? ಹೌದು ಸರ್. ಆಯಿತು, 10 ವರ್ಷ ಅಲ್ಲ, ನನ್ನ ಕಾರ್ಯಕ್ರಮದಲ್ಲೇ ನಾನು ನೋಡಿದ್ದೀನಿ, ಗೊತ್ತಿಲ್ಲ ಎಷ್ಟನೇ ಎಪಿಸೋಡಲ್ಲೂ 16-17 ವರ್ಷಕ್ಕೆ ಆಗಿರೋರ್ನು ನೋಡಿದ್ದೀನಿ. ಆದರೆ ನಿನಗೆ ಅಷ್ಟು ಕಾಯಿಸೋದಿಲ್ಲ, ದೇವರು ಒಳ್ಳೇದು ಮಾಡ್ತಾನೆ. ಇನ್ನೊಂದು 1.5 ವರ್ಷ ಸುಮ್ಮನಿರು ಅಂದರೆ ಭರವಸೆ ಕಳ್ಕೊಳ್ಬೇಡ. ಮತ್ತು ಡಾಕ್ಟ್ರ್ ಕುರಿತಾಗಿ ನಿರ್ಲಕ್ಷ್ಯ ಮಾಡಬೇಡ. ಅಂದರೆ ನಿನಗೆ ಯಾವಾಗ ಸಾಧ್ಯವೋ, ಹೇಗೆ ರೈತ ಬಿತ್ತನೆ ಮಾಡಿ ಬಂದು ಆಗಾಗ ಹೊಲದ ಹತ್ರ ಹೋಗ್ತಾನೋ, ಏನೋ ತಾನ ಬಿತ್ತನೆ ಮಾಡಿರೋ ಬೀಜಗಳು ಚೆನ್ನಾಗಿ ಬಂತೋ ಇಲ್ವೋ ಅನ್ನೋ ಒಂದು ಆಸೆ, ಹಂಗೆ ನೀನು ಡಾಕ್ಟರ್ ಹತ್ರ ಹೋಗು, ಭರವಸೆಯಿಂದ ಹೋಗು. ನಿನ್ನ ಮನೆ ದೇವರನ್ನು ನೀನು ನಂಬು. ನೀನೊಬ್ಳು ಪತಿವ್ರತೆಯಾಗಿ, ನೀನೊಬ್ಳು ಒಂದು ಶುದ್ಧ ನಡತೆಯುಳ್ಳ ಹೆಣ್ಣುಮಗಳಾಗಿ ದೇವ್ರು ಯಾಕೆ ಮೋಸ ಮಾಡ್ತಾನೋ? ಇಲ್ಲ, ಭರವಸೆ ಕಳ್ಕೊಳ್ಬೇಡ, ಕಣ್ಣೀರು ಹಾಕಬೇಡ, ಏನೂ ಆಗಲ್ಲ. ಆ ಭರವಸೆ ಕೊಡ್ಲಿಕ್ಕೆ ಇವತ್ತು ನಿನಗೆ ಕರೆ ಸಿಕ್ಕಿದೆ. ಹೌದು ಸರ್. ಸರ್, ನನ್ 1 ವಾರದಿಂದ ನನ್ನ ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ ಸರ್. ಆಯಿತು ಅಂದರೆ ಅದನ್ನೇ ನಾನು ಹೇಳ್ತಾ. ಈಗ ಅಂಥದ್ದೇನೋ ನಿನ್ನ ಕುರಿತಾಗಿ ನಿನ್ನ ಪರವಾಗಿರಲಿಲ್ಲ ಅಂದರೆ ನಿನಗೆ ಯಾಕೆ ಕರೆ ಸಿಕ್ತಿತ್ತು? ನನ್ನ ಈ ಇಷ್ಟು ವರ್ಷದ ಅನುಭವದಲ್ಲಿ ಒಂದು ಕಂಡುಕೊಂಡಿದ್ದೀನವ, ಏನೂ ಇಲ್ಲದೆ ಇಲ್ಲಿ ಕರೆ ಸಿಗಲ್ಲ. ಇಲ್ಲ ಸರ್, ನನ್ಗೆ ಆ ನಂಬಿಕೆ ಇದೆ. ನಾನು ಪ್ರತಿದಿನ ನೋಡ್ತಿರ್ತೀನಿ. ಮೊನ್ನೆ ನೀವು ಮಂಗಳವಾರ ನಡೆದಿದ್ದ ಪ್ರೋಗ್ರಾಮ್ ಕೇಳಿಸ್ಕೊಂಡೆ. ನಮ್ಮ ಮನೆಯವರು ಸಾಧ್ಯವಾದ್ರೆ ಅವ್ರನ್ನ ನೇರವಾಗಿ ಭೇಟಿ ಮಾಡೋಣ, ನೀನ್ ಹಿಂಗ್ ಮಂಕಾಗಿರ್ಬೇಡ ಅಂತಿದ್ರು ಸರ್. ಏನೋ ಒಂಥರ ತುಂಬಾ ಬೇಜಾರಂತ ಅನ್ಸುತ್ತೆ. ಆಚೆಗೆ ಹೋಗಕ್ ಯಾಕೋ ಮನ್ಸೇ ಇಲ್ಲ ಸರ್. ಯೋಚನೆ ಮಾಡಬೇಡವ, ನಾನು ಹೇಳ್ತೀನಿ ಕೇಳ್ಕೊ. ನಿನ್ನ ಮಗುವಿನೊಂದಿಗೆ ಬಂದು ನನ್ನನ್ನು ಭೇಟಿ ಮಾಡೋ ಕಾಲ ಬರುತ್ತೆ, ಆಯ್ತಾ? ನೀನು ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊ. ಇನ್ನು ಮೆಕ್ಕಿದ್ದು ಶಿವನಿಗೆ ಬಿಡು, ಭಗವಂತನಿಗೆ ಬಿಡು, ಕೃಷ್ಣನಿಗೆ ಬಿಡು. ನಿನ್ನ ಗಂಡನ ಜೊತೆ ನೀನು ತುಂಬ ಖುಷಿಯಾಗಿ ನೀನು ಅಂದರೆ ತಾಯಿ ಸ್ಥಾನ ಅಥವಾ ಆ ಪ್ರಮೋಷನ್ ಸಿಗಬೇಕಂದ್ರೆ ಈಗ ಸಿಕ್ಕಿರುವ ಜಾಬನ್ನು ಚೆನ್ನಾಗಿ ಯಾರು ಹ್ಯಾಂಡ್ಲ್ ಮಾಡ್ತಾರೋ ಅವರನ್ನ ಎತ್ತರದ ಸ್ಥಾನಕ್ಕೆ ದೇವರು ಕಳಿಸ್ತಾನೆ. ಹೌದಲ್ಲ? ಅದು ಕಂಪ್ನಿ ಇರ್ಬೋದು ಅಥವಾ ಇನ್ನೆಲ್ಲ ಇರ್ಬೋದು. ಅಂದರೆ ಹೆಚ್ಚಿನ ಜವಾಬ್ದಾರಿ ವಹಿಸ್ಬೇಕಂದ್ರೆ ಕೊಟ್ಟಿರುವ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿರ್ಬೇಕು. ಹೌದಲ್ಲ? ನೀನೀಗ ಆ ಮನೆ ಸೊಸೆಯಾಗಿ, ಗಂಡನಿಗೆ ಹೆಂಡತಿಯಾಗಿ, ನೀವು ತವರು ಮನೆಗೆ ಒಂದು ಹೆಣ್ಣುಮಗಳಾಗಿ ಏನು ಒಂದಷ್ಟು ಜವಾಬ್ದಾರಿಗಳಿದ್ದಾವೆ, ಅದನ್ನು ಚೆನ್ನಾಗಿ ನಿಭಾಯಿಸು. ದೇವರು ಖಂಡಿತ ದ್ರೋಹ ಮಾಡೋದಿಲ್ಲ. ನೀನು ಯಾವ ದೇವ್ರಿಗೂ ಎಲ್ಲಿಗೂ ಏನು ಭಯ ಬೀಳೋದು ಬೇಡ. ಏನು ದೇವ್ರಿಗೆ ಹೋಗಿ ಅಲ್ಲಿ ಹೋಗಿಲ್ಲ, ಏನೂ ಇಲ್ಲವ. ಭಗವಂತ ನಂಬು, ನಿನ್ನ ಮನೆ ದೇವರನ್ನು ನಂಬು, ಡಾಕ್ಟ್ರ್ ಹತ್ರ ಸರಿಯಾದ ಟೈಮಿಗೆ ಸಲಹೆ ತಗೋ. ಏನು ಇಲ್ಲಿಂದ ಈಚೆಗೆ ನಿನಗೆ ತಾಯ್ತನ ಸಿಗಲಿಕ್ಕೆ ಇನ್ನೂ ನೀನು ಹತ್ತಿರ ಆಗಿದ್ದೀಯ. ಈಗೇನಾಯ್ತಲ್ಲ, ಅಥವಾ ಏನು ಅಭಾಷಣ ಆಯಿತು, ಇದು ಏನು ಅಪಶಕುನ, ಅದೋ ಇದು ಮುಗೀತು, ಇನ್ನು ಇದು ಕೊನೆ, ಇನ್ನು ಹಾಗೇನಿಲ್ಲವ. ನನಗೆ ನನ್ನ ಅಂತರಂಗದಲ್ಲಿ ಎಷ್ಟು ಸಾರಿ ಬಿದ್ದರೂ ಮತ್ತೆ ಮೇಲೆ ಎದ್ದೇಳಬೇಕು ಅನ್ನೋ ಛಲ ಇದ್ರೆ ಸಾಕು. ಮಿಕ್ಕಿದ ದಾರಿಯನ್ನು ದೇವರೇ ತೋರಿಸ್ತಾನೆ. ಆದರೆ ಯಾರು ಒಂದು ಸೋಲಿಗೆ ನನ್ನ ಕೈಲಿ ನಾಗಲ್ಲ ಅಂತ ಕುಗ್ತಾನೋ, ಅವನೇನು ಅಂದ್ಕೊಳ್ತಾನೋ ಅದೇ ಆಗುತ್ತೆ ಅವನಿಗೆ. ನೀನಿಗೇನು ಅಂದ್ಕೊಳ್ತೀಯ ಅದ್ರ ಮೇಲೆ ನಿಂತಿದೆ. ಇಲ್ಲ, ನಾನು ಮತ್ತೆ ಎದ್ದು ನಿಲ್ತೀನಿ, ಮತ್ತೆ ನನ್ನ ತಾಯ್ತನ ನಾನು ಸಿಕ್ಕೇ ಸಿಗುತ್ತೆ. ಈ ಭರವಸೆಯಲ್ಲಿ ಬದುಕು. ಕೊರಗ್ತಾ ಕೂತ್ಕೊಳ್ಳೋದ್ರಿಂದ ಯಾವ ಪರಿಹಾರವೂ ಇಲ್ಲ. ಯಾವುದೇ ಆಗಲವ. ನಾನು ಡಾಕ್ಟರ್ ಹತ್ರನೂ ಕೆಲವೊಮ್ಮೆ ನಾನು ಮಾತಾಡಬೇಕಾದ್ರೆ ಅವರು ಕೂಡ ಈ ಅಧ್ಯಾತ್ಮವನ್ನು ನಂಬುತ್ತಾ ಒಂದು ಮಾತು ಹೇಳ್ತಿದ್ರು. ಗುರುಗಳೇ, ಒಬ್ಬ ಪೇಷಂಟು ಇನ್ನೇನು ಬದುಕಲ್ಲ ಅವನು ಅಂದವರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಹೆಂಗೆ ಅಂತ ಕೇಳಿದಾಗ, ಯಾಕಂದರೆ ಬಿಡಪ್ಪ ಅವ್ನಿಗೆ ಏನು ಔಷಧಿ ಕೊಟ್ಟರು ಅವನೇನು ಬದುಕಲ್ಲ ಅಂತ ಶನಿವಾರ ನಾವು ಮನೆಗೆ ಹೋಗಿದ್ದೋ, ಅವನಿಗೆ ಸೋಮವಾರ ಬಂದಾಗ ಅವನು ನಗನಗ್ತಾ ಚೆನ್ನಾಗೇ ಇದ್ದ, ಉತ್ಸಾಹದಿಂದ ಇದ್ದ.
ಹೆಂಗಾಯಿತು ಅಂದರೆ ಅವನು ಹೇಳ್ತಾನೆ, ನನಗೆ ನನ್ನ ಕೃಷ್ಣ, ನನ್ನ ಶಿವ ಅಥವಾ ನನ್ನ ಮನೆ ದೇವರು, ನನ್ನ ನರಸಿಂಹ ನನ್ನನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆ ಇತ್ತು ಸರ್. ಅಂದರೆ ಅವರು ಔಷಧಿ, ಇಂಜೆಕ್ಷನ್ನು, ನಾನು ಸಾಯ್ತೀನಿ, ಅದು ಇದು ಈ ಎಲ್ಲವನ್ನು ಬಿಟ್ಟು ಸಂಪೂರ್ಣ ಒಂದು ಭಗವಂತ ಅನ್ನೋ ಶಕ್ತಿಯನ್ನು ಗಟ್ಟಿಗೆ ಅಪ್ಕೊಂಡಿದ್ರು. ಅಂದರೆ ಯಾವುದೋ ಒಂದು ಭಯ ಇದ್ದರೆ ಮಾತ್ರ ಅವನಿಗೆ ಔಷಧಿ ಕೆಲಸ ಮಾಡಲ್ಲ, ಹೌದಲ್ಲ? ಹೌದು ಸರ್. ನಾನು ಪೇಪರಲ್ಲಿ ಬಂದಿತ್ತು, ಇದರಿಂದ ನಾನು ಸಾಯ್ತೀನಂತೆ, ಅಥವಾ ಇವರು ಹೇಳಿದ್ರು, ಅಥವಾ ಅವ್ರು ಯಾರೋ ಅಲ್ಲಿ ಕೂತು ಅಳ್ತಾ ಇದ್ರು ಅಂದರೆ ನಾನು ಸಾಯ್ತೀನಂತೆ. ಅಂದರೆ ಈ ವಿಚಾರಗಳಿಂದ ಇವನು ಭಯಪೂರಿತನಾದರೆ ಯಾವ ಔಷಧಿ ಅವನನ್ನು ಕಾಪಾಡಬಲ್ಲದು? ಅದಕ್ಕೆ ನಾನು ಹೇಳ್ತೀನಿ, ನಾನು ಕೊಡುವ ಔಷಧಿಗಿಂತ ಆ ರೋಗಿಯಲ್ಲಿ ನಾನು ಬದುಕಿ ಡಿಸ್ಚಾರ್ಜ್ ಆಗಿ ಆಚೆ ಹೋಗ್ತೀನಿ ಅನ್ನೋ ಒಂದು ಛಲ, ಒಂದು ಭರವಸೆ ನಮ್ಮ ಔಷಧಿ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಸರ್ ಅಂತ ಒಬ್ಬರು ಡಾಕ್ಟರ್ ಹೇಳ್ತಿದ್ರು. ಹೌದು, ಅದಿರೋದೇ ಹಾಗೆ. ಅದನ್ನೇ ಮನೋಬಲ ಅಂತ ಕರೀತಾರೆ. ಅದಕ್ಕೆ ನೋಡಿ, ಈಗ ದೊಡ್ಡ ದೊಡ್ಡ ಯಾರಾದರೂ ಸೆಲೆಬ್ರಿಟಿಗಳು ದೊಡ್ಡ ವ್ಯಕ್ತಿಗಳನ್ನು ಆಸ್ಪತ್ರೆಗೆ ಹಾಕ್ಬಿಟ್ಟಿರ್ತಾರೆ. ಪತ್ರಿಕಾ ಪ್ರಕಟಣೆ ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಆದರೆ ಅವರು ಸ್ಪಂದಿಸ್ತಾ ಇಲ್ಲ ಅಂತ ಒಂದು ಶಬ್ದ ಬಳಸ್ತಾರೆ ಸಾಮಾನ್ಯವಾಗಿ. ಸ್ಪಂದಿಸ್ತಾ ಇಲ್ಲ ಅಂದ್ರೆ ಏನು? ಅಷ್ಟೊತ್ತು ಕಾಲ ಅವರು ವಿಲ್ ಪವರ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಡಾಕ್ಟರ್ ಏನೋ ಕೊಡ್ತವ್ರೆ, ಬಟ್ ಸ್ಪಂದಿಸ್ತಿಲ್ಲ. ಸ್ಪಂದನೆ ಯಾವಾಗ ಅಂದ್ರೆ ಈ ಕಡೆಯಿಂದ ಚಿಕಿತ್ಸೆ, ಆ ಕಡೆಯಿಂದ ಅವನು ಎಸ್ ನಾನು ಬದುಕ್ತೀನಿ ಅಥವಾ ನನ್ನ ಕೈಲಾಗುತ್ತೆ, ಈ ಸ್ಪಂದನೆ ಇವೆರಡೂ ಸೇರಿದ್ರೆ ಅದು ಆರೋಗ್ಯ. ಈ ಕಡೆಯಿಂದ ಡಾಕ್ಟ್ರು 1000 ಚಿಕೆ ಔಷಧಿ ಕೊಟ್ಟರು ಕೂಡ ಆ ಕಡೆ ಇರೋನ್ಗಾಲೆ ಭರವಸೆ ಮುಗಿದು ಹೋಗಿದೆ ಎಂದಾಗ ಇನ್ನೇನು ಮಾಡೋಕೆ ಸಾಧ್ಯ ಡಾಕ್ಟರ್ ತಾನೆ. ಹಾಗಾಗಿ ಡಾಕ್ಟರ್ ನಿನಗೆ ಇನ್ಮೇಲೆ ಏನು ಚೆಕಪ್ ಮಾಡ್ತಾರೆ ಅದು ಮಾಡ್ತಾರೆ, ನೀನು ಭಗವಂತನನ್ನು ಗಟ್ಟಿಯಾಗಿ ನಂಬು. ಮಗು ಇದು ಒಂದು ಕಡೆ. ಇನ್ನೊಂದು, ಆಗಲೇ ಬಿಡಲಿ, ನನ್ನ ಗಂಡನೊಂದಿಗೆ ನಾನು ಚೆನ್ನಾಗಿ ಬದುಕಲಿಕ್ಕಾದ್ರೂ ಈ ಜನ್ಮದಲ್ಲಿ ಅವಕಾಶ ಸಿಕ್ಕಿದೆಯಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಮಕ್ಕಳು ಹೋಗ್ಬಿಡ್ಲವ, ಗಂಡನೇ ಜೊತೆ ಇಲ್ಲ, ನೆಟ್ಟಿಗಿಲ್ಲ, ಜೊತೆ ಇದ್ದರು ಅವನು ಕುಡುಕ, ಅವನೇನು ಕೆಟ್ಟವನು, ಅಥವಾ ಚೆನ್ನಾಗಿದ್ರೆ ಅರ್ಧದಲ್ಲೇ ಕರ್ಕೊಂಡ್ಬಿಡ್ತಾನೆ ದೇವರು ಗಂಡನ್ನ. ಅಂದ್ರೆ ಇವೆರಡರಲ್ಲಿ ಎರಡೂ ಚೆನ್ನಾಗಿರೋರು ಬಹಳ ಅಪರೂಪ. ಕಡೆಪ ಈ ಕಡೆ ಮಕ್ಕಳು ಗಂಡ ಇಬ್ರು ಅದ್ಭುತ ಅನ್ನೋರು ಅಪರೂಪ. ಮಕ್ಕಳಿಲ್ಲ, ಒಲಿ ಗಂಡನಾದ್ರೂ ಇದ್ದಾನೆ ಅಂದ್ರೆ ಆ ಗಂಡನು ಕುಡುಕ, ಇನ್ನೇನೋ. ಹಾಗಾಗಿ ಜೀವನವನ್ನ ಒಂದು ಮಗುವಿನ ವಿಚಾರಕ್ಕೆ ಇಲ್ಲ ನಾನು ಇನ್ಯಾಕೆ ಬದುಕ್ಬಿಡ್ಬೇಕು ಈ ಹಂತಕ್ಕೆ ಹೋಗುವುದಾದರೆ, ಭಗವಂತ ಇಷ್ಟು ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಅನ್ನೋ ಶ್ರೇಷ್ಠ ಜೀವಿಯಾಗಿ ನಿನ್ನನ್ನು ಇಲ್ಲಿ ಕಳಿಸಿದ್ದಾನೆ. ಒಂದು ಸುಂದರ ಕುಟುಂಬ, ಒಬ್ಬ ಗಂಡ ಅಥವಾ ಒಂದು ಒಳ್ಳೆ ಗಂಡ, ಒಳ್ಳೆ ತವರು ಮನೆ, ಒಳ್ಳೆ ಒಂದು ಮಟ್ಟಿಗೆ ಏನೋ ಚೆನ್ನಾಗಿರೋ ಆರೋಗ್ಯ ಎಲ್ಲ ಕೊಟ್ಟಾಗಿಯೂ ಒಂದು ಕಾರಣಕ್ಕೆ ನಾನು ಜೀವನವನ್ನು ತ್ಯಜಿಸ್ತೀನಿ ಅಂದರೆ ಅದಂಗೆ 10ನೇ ಕ್ಲಾಸಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದಕ್ಕೆ ಹೋಗಿ ನೀರಿಗೆ ಬೀಳೋ ವಿದ್ಯಾರ್ಥಿ, ಅವನು ವಿದ್ಯಾರ್ಥಿ ಆಗ್ಲಿಕ್ಕೆ ಅಯೋಗ್ಯ. ಸೋತವನೇ ಬೆಂಗಳೂರು ಕಡೆಗೆ ಬಂದೆಲ್ಲೋ ಅನ್ನ ಹುಟ್ಟಿಸ್ಕೊಂಡು ತಿಂತಾನೆ. ಒಂದು ಸಬ್ಜೆಕ್ಟ್ ಫೇಲ್ ಆದವನು ಹೋಗಿ ಬಾವಿಗೆ ಬೀಳ್ತಾನೆ ಅಂದರೆ ಅವನು ವಿದ್ಯಾರ್ಥಿಯಾಗಿ ಕಲ್ತಿದ್ದೇನು ಮತ್ತೆ? ಹಾಗಾಗಿ ನಾನು ಹೇಳೋದವ, ನಿನ್ನ ಅಂತರಂಗದ ಭರವಸೆ ಜೀವಂತವಾಗಿರಲಿ, ಒಳ್ಳೆಯದಾಗುತ್ತೆ. ನಾನು ಹೇಳ್ದಂಗೆ ನೀನು ನಿನ್ನ ಮಗುವಿನೊಂದಿಗೆ ಬಂದು ಆಶ್ರಮದಲ್ಲಿ ಭೇಟಿ ಮಾಡುವಂತಹ ಕಾಲ ಬೇಗ ಬರಲಿ. ಆ ನಿನ್ನ ಆಸೆ, ಆ ನಿನ್ನ ತಾಯ್ತನದ ಕನಸು ಈಡೇರಲಿ. ನಿಮ್ಮ ಗಂಡನಿಗೂ ನೀವು ಧೈರ್ಯ ಹೇಳಿಕೊಂಡು, ಮನೆಯವ್ರಿಗೂ ಧೈರ್ಯ ಹೇಳಿಕೊಂಡು, ನೀನೊಂದು ತಾಯಿಯಾಗಿ ಅಥವಾ ಇದನ್ನೆಲ್ಲ ಅನುಭವಿಸಿರೋಳಾಗಿ ನಿನ್ನಿಂದಲೇ ಧೈರ್ಯದ ಮಾತು ಬಂದಾಗ ಅವ್ರಿಗೆಲ್ಲ ಒಂದು ಧೈರ್ಯ ಅಥವಾ ಅವ್ರಿಗೆಲ್ಲ ಒಂದು ಶಕ್ತಿ. ತಡಿಯಪ್ಪ, ಯಾಕಂದರೆ ನಿನ್ನ ದುಃಖ ಏನಾಗಿದೆಯೋ ಅಂತ ಅವ್ರಿಗೆಲ್ಲ ಭಯ. ನಿನ್ನಿಂದಲೇ 2 ಧೈರ್ಯದ ಮಾತು ಬಂದ್ಬಿಟ್ರೆ ಅವರಿಗೆ, ಯಾಕಂದರೆ ನೀನೇನು ಮಾಡ್ಕೊಂಡ್ಬಿಡ್ತೀಯೋ ಅಥವಾ ನೀನೇನು ಹೆಂಗಾಗ್ಬಿಡ್ತೀಯೋ ಏನಾಗ್ಬಿಡ್ತೀಯೋ ಅನ್ನೋ ಭಯ ಅವ್ರಿಗಿರುತ್ತೆ. ಅಂಥದ್ರಲ್ಲಿ ನಿನ್ನಿಂದಲೇ 2 ಧೈರ್ಯದ ಮಾತು ಬಂದುಬಿಟ್ರೆ ಅವಾಗ ಅವ್ರಿಗೊಂದು ಕ್ಲಾರಿಟಿ ಬರುತ್ತೆ. ಓಕೆ ಪುಣ್ಯ ಇಷ್ಟಾದರೂ ಆಯ್ತಲ್ಲ ಅಂತ. ಸೊ ಹಾಗಾಗಿ ಭರವಸೆ ಇಟ್ಕೋ, ಏನೂ ಇಲ್ಲಿ ನಷ್ಟ ಆಗಿಲ್ಲ, ಅಥವಾ ಓಕೆ ಇದು ಆಗಿರೋದು ಬಹಳ ದೊಡ್ಡ ಅಪಶಕುನ ಇಲ್ಲ. ನನ್ನ ಪ್ರಕಾರ ಇದು ನಿನಗೆ ಒಳ್ಳೆಯದಕ್ಕೆ ಆಗಿದೆ. ಮುಂದೆ ಬರೋ ಆತ್ಮ ಅಥವಾ ನಿನ್ನ ಗರ್ಭದಲ್ಲಿ ಜನಿಸುವ ಆ ಆತ್ಮ ನಿನ್ನ ಮನೆಗೆ ಒಳ್ಳೆ ಕಳಶಪ್ರಾಯರಾಗಿ ಬರಲಿ, ಅಥವಾ ನಿನ್ನ ಮನೆಯನ್ನು ಅದು ಉದ್ಧಾರ ಮಾಡಲಿ. ಎಲ್ಲ ನಿನ್ಗೆ ಒಳ್ಳೇದಾಗುತ್ತವ, ಧೈರ್ಯವಾಗಿರು, ಆಯ್ತಾ? ಬೇಜಾರ್ ಮಾಡ್ಕೋಬೇಡಿ ಸರ್, ನಂಗೆ ತುಂಬಾ ಅಂದ್ರೆ ಬೇಜಾರೇ ಹಾಕುವ ನಿನಗೆ ಪಾಪ. ಸಾರಿ ಪಾಪ, ಈ ಸ್ಥಿತಿಯಲ್ಲಿ ನಿನ್ನ ತುಂಬಾ ಖುಷಿಯಾಗಿ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ, ದುಃಖವಾಗಿ ಹೇಳ್ಕೊತೇನೆ ಅಂತ ನಂಗೆ ನಿಜ ಅನ್ಕೊಂಡಿರ್ಲಿಲ್ಲ ಸರ್. ಆಯ್ತು ತೊಂದರೆ ಇಲ್ಲ. ಅಯ್ಯೋ, ನೀನ್ ನನ್ನ ಮೇಲೆ ಅಷ್ಟು
ಪ್ರೀತಿಯಿಂದ ನಾವು ಹೇಳಲಿಕ್ಕೆ ಬಂದಿದ್ದೀಯ, ಅದರಲ್ಲಿ ನಾನು ಅದಕ್ಕೆ ಚಿರಋಣಿನವ. ನೀನು ಇನ್ನೂ ಹೇಳ್ತೀನಲ್ಲ, ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ನೀನು ನಿನ್ನ ಗಂಡ ನೆಮ್ಮದಿಯಾಗಿ ಸಂತೋಷವಾಗಿ ಅವರು ಹೊಂದಾಣಿಕೆಯಿಂದ ತುಂಬಾನೇ ಬಿಡು ಹೋಗ್ಲಿ, ಆರಾಮಾಗಿರು ಅಂತಾರೆ ಸರ್. ಏನೋ ಈ ವಿಷಯದಲ್ಲಿ ಅಪ್ಪ ಅಮ್ಮ ಎಲ್ರೂನು ಬಿಡು ಹೋಗ್ಲಿ ಆರಾಮಾಗಿರು ಅಂತಾರೆ. ನನ್ನ ಮನಸ್ಥಿತಿ ಯಾಕೋ ಹಿಂಗಾಯ್ತು ಅಂತ ಎಲ್ಲೋ ಒಂದ್ ಕಡೆ ಒಂದ್ ಮೂಲೆಯಲ್ಲಿ ನಂಗೆ ಕುಗ್ತಿದೆ, ತುಂಬಾನಷ್ಟು ನೋವಾಗ್ತಿದೆ ಸರ್. ಈಗ ನಿನಗೆ ಧೈರ್ಯ ಹೇಳೋ ನನಗೂ ಯಾವುದೋ ವಿಚಾರದಲ್ಲಿ ನನ್ನ ಬದುಕಲ್ಲಿ ಪೆಟ್ಟಾದರೆ ನನಗೂ ನಿನ್ನಂಥವ್ರು ಯಾರೋ ಧೈರ್ಯ, ನಾನು ಏನೇ ಓದಿರ್ಬೋದು ಅಥವಾ ನಾನು ಏನೇ ತಿಳ್ಕೊಂಡಿರ್ಬೋದು ಅಥವಾ ನಾನು 1000 ಜನ ಕೇಳಿರ್ಬೋದು, ಆ ಸ್ಥಿತಿಲಿ ನಾನಿದ್ದಾಗ ನನಗೂ 2 ಮಾತು ಯಾರು ಹೇಳಬೇಕಲ್ವಾ? ಹಂಗೆ ಇವತ್ತು ನಾನು ನಿನಗೆ ಹೇಳ್ತಾ ಇದ್ದೀನಿ, ದೇವ್ರು ನಿನ್ನನ್ನು ಖಂಡಿತ ಮುಂದೆ ತಾಯಿ ಸ್ಥಾನ ಕೊಟ್ಟು ನಿನ್ನನ್ನು ಎಲ್ಲರ ಮುಂದೆ ಚೆನ್ನಾಗಿಡ್ತಾನೆ. ಯೋಚಿಸಬೇಡ. ಒಂದು ಯಾವುದೋ ನಿನ್ನ ಕೈ ತಪ್ಪಿ ಹೋಯಿತು ಅಂದರೆ ಮತ್ತೆ ಯಾವುದು ಬರಲಿಕ್ಕೆ ಇಲ್ಲ ಅಂತ ಅಲ್ಲ, ಇದಕ್ಕಿಂತ ಅದ್ಭುತವಾದದ್ದನ್ನು ದೇವರು ಕೊಡ್ಬೋದು. ಮನುಷ್ಯರಾಗಿ ನಾವೇನು ಮಾಡ್ತೀವಿ, ಅಯ್ಯೋ ಹೋಗಿದ್ರ ಬಗ್ಗೆ ಮಾತ್ರ, ಯಾವುದು ನನ್ನ ಬಿಟ್ಟು ಹೋಯಿತು ಅದ್ರ ಬಗ್ಗೆ ದುಃಖ ಪಡ್ತೀವಿ. ಆದರೆ ದೇವರಿಗೆ ನೀವು ಇದಕ್ಕಿಂತ ಇನ್ನು ಅದ್ಭುತವಾದ ವಿಚಾರಕ್ಕೆ ನೀವು ಯೋಗ್ಯರಿದ್ದೀರಿ ಅಂತ ಅವನಿಗೆ ಗೊತ್ತಿರುತ್ತೆ. ಬಟ್ ನಮ್ಗೆ ಆ ಥರ ಇದು ಕೈ ತಪ್ಪೋಯ್ತು ಇನ್ನು ಬರೋದೇ ಇಲ್ವೇನೋ ಅಂತ. ಹೌದು ಸರ್, ಅದೇ ಯೋಚನೆ ಅದೇ ತಲೆಯಲ್ಲಿ ತುಂಬಿದೆ ಸರ್. ಎಷ್ಟು ಸತಿ ಅದನ್ನ ಬಿಡ್ಬೇಕು ಅಂತ ಅನ್ಕೊತಿದೀನಿ. ಒಂದ್ 4-5 ದಿವಸದಿಂದ ಅದ್ ನನ್ ತಲೆಯಿಂದ ಹೋಗ್ತಾನೆ ಇಲ್ಲ ಸರ್. ಅಮ್ಮ ಏನಂತಾರೆ, ನೀನ್ ಇದರಿಂದ ಆಚೆ ಬರ್ಬೇಕು, ಎಲ್ಲಾದ್ರೂ ಹೋಗಿ ನಿಮ್ ಮನೆಯವ್ರ ಜೊತೆ ಆರಾಮಾಗಿ ತಿರ್ಗಾಡ್ಕೊಂಡ್ ಇದ್ಬಿಟ್ ಬಾ, ಎಲ್ಲಾದ್ರೂ ಹೊರಗಡೆ ಹೋಗು, ನಿನ್ನ ನೋಡಕ್ ಆಗಲ್ಲ ಅಂತಾರೆ ಸರ್. ನಾನು ಅಮ್ಮ ಅಪ್ಪ ಇವ್ರಿ ನಾನ್ ಚೆನ್ನಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ ಅಂತ ತೋರಿಸ್ಕೋಬೇಕು ಅಂದ್ರೂ ಮನ್ಸಲ್ಲಿ ಒಂದ್ ನೋವು ಸರ್. ಅದು ಆಗುತ್ತೆ, ತೊಂದರೆ ಇಲ್ಲ. ನಾನು ಹೇಳೋದು ಇಲ್ಲಿಂದ ಈಚೆಗೆ ನಿನಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಖಂಡಿತ ಆ ಭರವಸೆಯನ್ನು ನೀನು ಜೀವಂತವಾಗಿಟ್ಕೋ. 10 ವರ್ಷ ಕಾದಿರೋರಿಗೆ ಒಂದು ಯಾವುದೋ ವಿಚಾರ ಯಾಕವ, ಆಯ್ತಾ? ಇಲ್ಲ ಸರ್, ನಿಜ ನಂಗೆ 10 ವರ್ಷದಿಂದ ಇಲ್ಲ ಅನ್ನೋ ನೋವಿಗಿಂತ ಇದನ್ನ ಕಳ್ಕೊಬಿಟ್ನೇನೋ ಅಂತಂದಷ್ಟು ಅದು ಜಾಸ್ತಿ ನೋವು ಆಯ್ತು ಅನ್ನೋದ್ ಬಿಟ್ರೆ ಸರ್, ನಾನು ಇಷ್ಟು ದಿನದಲ್ಲಿ ನಂಗೆ ಮಗು ಬಗ್ಗೆ ನನ್ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ ಸರ್. ದೇವ್ರು ಕೊಟ್ಟಿದ್ದು ಮತ್ತೆ ಹಿಂಗ ಆಯ್ತಲ್ಲ ಅನ್ನೋದು ಒಂದೇ ನೋವು ಸರ್. ಮೊದ್ಲಂಗೆ ಇರು. ಇದು ಹೇಗೆ ಪವಾಡದಂಗೆ ಮಧ್ಯೆ ಇದ್ದಕ್ಕಿದ್ದಂಗೆ ಆಯಿತು, ಅದು ಕೂಡ ಹಾಗೆ ಆಗುತ್ತೆ. ಬಟ್ ನನ್ನ ಪ್ರಾರ್ಥನೆ ಭಗವಂತನಲ್ಲಿ ಅಂದರೆ ಅದು ನಾಶವಾಗದ ಹಾಗೆ ಅಥವಾ ಅದು ಭಗ್ನವಾಗದ ಹಾಗೆ ಮುಂದಿಂದನ್ನು ಕಾಪಾಡಲಿ ಅಂತ ಅಷ್ಟೇ. ಅದು ಪವಾಡದಂತೆ ನಡೆಯುತ್ತೆ. ಧೈರ್ಯವಾಗಿರು. ನನ್ ನಿಜ ಸರ್, ಅವತ್ತು ನನ್ ಡಾಕ್ಟರ್ ಹೇಳಿದ ದಿವ್ಸ ನಾನ್ ಅನ್ಕೊಂಡೆ, ದೇವ್ರು ನಿಜ ದೇವ್ರಿದೆ, ಲಕ್ಷ ಖರ್ಚು ಮಾಡಷ್ಟು ಯೋಗ್ಯತೆ ನಮ್ಮ ಹತ್ರ ಇಲ್ಲ ಅಂತಂದ್ರೂ ದೇವ್ರು ಇದೆ, ನಮ್ಗೆ ಒಳ್ಳೇದ್ ಮಾಡಿದೆ ಅಂತ ನಾನು 1000 ಸತಿ ನೆನ್ಪಿಸ್ಕೊಂಡೆ ಸರ್ ದೇವ್ರನ್ನ. ನೀವ್ ಹೇಳಿದ ಮಾತನ್ನೆಲ್ಲ. ಬಟ್ ಆದ್ರೆ ಅದಷ್ಟು ಬೇಗ ಹಾಳಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ಆಯ್ತು ಕೊಟ್ಟು ಕೆಲವನ್ನ ಕಿತ್ಕೊಳ್ಳಿಕ್ಕೆ ಒಂದು ಕಾರಣ ಇರುತ್ತವ. ನಿನಗೀಗ ಅದರ ಮಹತ್ವ ಏನು ಅಂತ ಬಹಳ ಚೆನ್ನಾಗಿ ಅರ್ಥವಾಗಿದೆ. ಆದರೆ ಒಂದು ಸೋಲು ಮನುಷ್ಯನಿಗೆ ಗೆಲುವು ಕಲಿಸಬಹುದಾದ ಪಾಠಕ್ಕಿಂತ ಒಂದು ಸೋಲು ಹೆಚ್ಚು ಕಲಿಸುತ್ತೆ. ನೀನಿವತ್ತು ಈಗ ಆಗಿರುವ ಈ ಘಟನೆಯನ್ನ ತುಂಬ ಮನಸ್ಸಿಗೆ ತಗೊಂಡು ಮನೋರೋಗಕ್ಕೆ ಅದು ಕಾರಣವಾದರೆ, ನಿನ್ನ ದೇಹ ಅದರಿಂದ ಬಾಧಿತವಾದರೆ ಅಥವಾ ದುಃಖಿತವಾದರೆ ಮುಂದಾಗೋ ಶುಭ ಕಾರ್ಯಗಳು ಆಗಲ್ಲ ಅಂತ ಹೇಳಲ್ಲ, ಬಟ್ ತುಂಬ ಮುಂದೂಡ್ಬಿಡ್ತವೆ. ಅರ್ಥವಾಯ್ತಲ್ಲ? ಹಾಗಾಗಿ ಸದಾಕಾಲ ಸಿಕ್ಕಿರುವ ಜನ್ಮವೇ ನನಗೆ ಅತ್ಯಂತ ದೊಡ್ಡ ವರದಾನ. ಈ ಜನ್ಮದ ಒಳಗಡೆ ಇನ್ನೇನೋ ಸಿಗಬಹುದು, ಭಗವಂತನ ಇಚ್ಛೆ. ಜೀವನ ಈ ಮನುಷ್ಯ ಜನ್ಮಕ್ಕಿಂತ ದೊಡ್ಡ ವರದಾನ ಏನೂ ಇಲ್ಲ. ಇದ್ರ ಒಳಗಡೆ ಏನೋ ಸಿಗೋದು ಬಿಡೋದು ಅದು ಸೆಕೆಂಡ್ರಿ ಅಲ್ವಾ? ಇದೇ ದೊಡ್ಡ ವರದಾನ. ಇದು ಕೂಡ ಒಂದೊಳ್ಳೆ ಮನೆತನಕ್ಕೆ ಹೆಂಡತಿಯಾಗಿ ಹೋಗದೆ, ಒಂದೊಳ್ಳೆ ಗಂಡನಿಗೆ ಹೆಂಡತಿಯಾಗಿಲ್ಲದೆ, 3 ಹೊತ್ತು ಊಟನೂ ಇಲ್ಲದೆ, ಅಥವಾ ತಿನ್ನೋ ಒಂದೊಂದು ತುತ್ತಿಗೂ ಹಂಗಿಸ್ಕೊಂಡು ಬದುಕ್ತಿರೋ, ಈ ಎಲ್ಲ ಕಡು ಕಷ್ಟಗಳಲ್ಲಿ ಬದುಕ್ತಿರೋ ಹೆಣ್ಣು ಮಕ್ಕಳು ಅಂದ್ಕೊಳ್ಬಹುದು, ಯಾಕೆ ಕೊಟ್ಟಪ್ಪ ಈ ಜನ್ಮವ ಅಂತ. ನೀನು ಈ ಬದುಕನ್ನು ಆ ಮಟ್ಟಿಗೆ ತಿರಸ್ಕರಿಸ್ಲಿಕ್ಕೆ ಅಂತ ಯಾವ ದರಿದ್ರವನ್ನು ನಿನಗೆ ಕೊಟ್ಟಿಲ್ಲ. ಇಲ್ಲ ಸರ್. ಕೊರಗಬೇಡ, ಇರೋದರ ಮಹತ್ವವನ್ನು ತಿಳ್ಕೊ. ಆ ದುಃಖ, ಆ ಅಂಧಕಾರ, ಈ ಬದುಕು ಮಕ್ಕಳಾದರೂ ಆಗದೆ ಹೋದ್ರು, ಈ ಹುಟ್ಟು ಸಾವು ನಿಶ್ಚಿತ, ಅದರ ನಡುವಿನ ಬದುಕಲ್ಲಿ ನಾವು ಏನೇನು ಕರ್ಮಗಳನ್ನು ಹೊತ್ತು ತಂದಿದ್ದೀವೋ, ಪ್ರಾರಬ್ಧ ಏನು ಸಿಗಬೇಕು ಏನು ಸಿಗಬಾರ್ದು,
ನಾವು ಪ್ರಯತ್ನ ಪಡದೆ ಹೋದರೂ ಕೆಲವೊಂದು ವಿಚಾರಗಳು ಸಿಗ್ತವೆ, ಇನ್ನೂ ಕೆಲವೊಂದು ಪ್ರಯತ್ನ ಪಟ್ಟರೂ ಸಿಗಲ್ಲ. ಅಂದರೆ ಅದರ ಅರ್ಥ ಏನಪ್ಪ, ಜೀವನದಲ್ಲಿ ಕೆಲವೊಬ್ಬರು ಈ ಅಟ್ಟಾಡಿಸ್ಕೊಂಡು ಹೋದರು, ಜೀವನದುದ್ದಕ್ಕೂ ಹಿಂದ್ಗಡೆ ಅಟ್ಟಾಡಿಸ್ಕೊಂಡು ಹೋದರು, ಅವ್ರಿಗೆ ಸಿಗಲೇ ಇಲ್ಲ. ಇನ್ಯಾರು ಸುಮ್ಮನೆ ಕೂತಿದ್ರು ಅಲ್ಲೆಲ್ಲೋ, ಅವ್ರ ಹತ್ರಕ್ಕೆ ಹೋಗಿ ಅವ್ರ ವಶ ಆಯಿತು. ಇದೇನಿದು, ಪ್ರಯತ್ನ ಪಟ್ಟವ್ರಿಗೆ ಕೆಲವೊಮ್ಮೆ ಸಿಗಲ್ಲ, ಸುಮ್ಮನೆ ಕೂತವ್ರಿಗೆ ಸಿಗುತ್ತೆ. ಮತ್ತು ಮನುಷ್ಯನ ಪ್ರಯತ್ನ ಅಥವಾ ಸೋಂಬೇರಿತನ ಇದಕ್ಕೂ ಮೀರಿದ್ದಿನ್ನೇನು ಶಕ್ತಿ ಇಲ್ಲಿ ನಡೀತಾ ಇರಬೇಕಲ್ವಾ? ಹೌದು ಸರ್. ಅಂದರೆ ನೀನು ಸೂಕ್ಷ್ಮವಾಗಿ ಬದುಕನ್ನು ಗಮನಿಸಿದ್ರೆ ಈ ಈ ಈ ಬದುಕಲ್ಲಿ ಮನುಷ್ಯನ ಯೋಜನೆಗಳಿಗೂ ಮೀರಿದ್ದು ವಿಧಿಯ ಆಟ. ಹಾಗಂದ್ರೆ ಮನುಷ್ಯ ಪ್ರಯತ್ನ ಮಾಡಬಾರ್ದ? ಖಂಡಿತ ಮಾಡಬೇಕು. ಒಂದು ಮನುಷ್ಯ ಪ್ರಯತ್ನ ಮಾಡೋದರಿಂದ ಅವನು ಒಂದು ಕಡೆ ದೇಹ, ಕಬ್ಬಣವೇ ಒಂದು ಕಡೆ ಇದ್ರೆ ತುಕ್ಕಿಡ್ದು ಹೋಗುತ್ತೆ, ಅಂದಮೇಲೆ ದೇಹದ ಕಥೆ ಏನು? ಪ್ರಯತ್ನ ಮಾಡೋದರಿಂದ ಒಂದು ಸ್ವಲ್ಪ ಚಲನಶೀಲವಾಗಿರೋದ್ರಿಂದ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಅವನು ಸದಾ ಯಾವುದ್ರಲ್ಲೂ ಒಂದು ಬ್ಯುಸಿ ಆಗೋದರಿಂದ ಒಂದೇ ಕಡೆ ನಿಂತು ನೀರು ಹೇಗೆ ಕೊಳಚೆ ಪಾಚಿ ಕಟ್ಟುತ್ತೋ ಹಾಗೆ ಒಂದೇ ಕಡೆ ಬಿಡು, ದೇವರು ಕರ್ಮ ಅಂತ ಒಂದು ಇದೆಯಂತೆ, ಬಂದಿದ್ದು ಬರಲಿ, ನಾನು ಸುಮ್ಮನೆ ಕೂತ್ಕೊಳ್ತೀನಿ ಅಂದರೆ ಇವನು ಪಾಚಿ ಕಟ್ಟು ಹೋಯ್ತಾನೆ. ಹೌದು ಸರ್. ಈಗ ಮುಂಚೆ ನೀವು ಮಾತಾಡ್ತಿರ್ಬೇಕಾದ್ರೆ ಹಿಂದಿನ ಕರ್ಮಗಳು ಅಂತಂದ್ರಲ್ಲ, ಅದೇ ಇರ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಸರ್? ಅವಶ್ಯವಾಗಿ ಪ್ರತಿ ನಿನ್ನ ಬಳಿ ಬಂದು ಕೈಗೆ ಬಂದು ಬಾಯಿಗೆ ಬರದೇ ಇರೋ ವಿಚಾರಗಳು ಕೂಡ ನಿನಗೆ ಅಷ್ಟೇ ಸಿಗಬೇಕಿತ್ತು ಅಂತ ಇರುತ್ತೆ. ಮತ್ತು ಅದು ಅಂತ್ಯವೂ ಅಲ್ಲ, ಇದಕ್ಕಿಂತ ಹಿರಿದಾದದ್ದು ಕೈಗೂ ಬಂದು ಬಾಯಿಗೂ ಬರೋ ಕೆಲವು ವಿಚಾರಗಳು ಇರ್ತವೆ. ಅದರ ಕುರಿತು ನೀನು ಹೇಗೆ ಒಬ್ಬ ತಂಗುದಾಣದಲ್ಲಿ ಕುಳಿತು ಹೋಗುವ ಬರುವ ಬಸ್ಸಿಗಾಗಿ ಕಾಯ್ತಾನೋ ಹಾಗೆ ನೀನು ಆ ಭರವಸೆಯಿಂದ ಅಲ್ಲಿ ಕೂತ್ಕೊಂಡು ಕಾಯು. ಹಾಗಾಗಿ ಒಂದು ಬಸ್ ಮಿಸ್ ಆಯಿತು ಅಂತ ನಾನು ನನ್ನ ಪ್ರಯಾಣವನ್ನೇ ಕಡಿತ ಮಾಡ್ಲಿಕ್ಕೆ ಆಗುವುದಿಲ್ಲ, ಹೌದಲ್ಲ? ಹೌದು ಸರ್. ಹೋಗಲೇಬೇಕು ಅನ್ನೋ ಇಚ್ಛೆ ಇದ್ರೆ ತಾಳ್ಮೆ ಬೇಕು, ಮತ್ತೆ ಪರ್ಯಾಯ ಹಾದಿಯನ್ನು ಹುಡುಕೊಳ್ಬೇಕು. ಹಾಗಾಗಿ ನಿನಗೆ ಪರ್ಯಾಯ ಹಾದಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಆದರೆ ತಾಳ್ಮೆಯಂತೂ ವಹಿಸು, ನಿನ್ನ ಬಳಿ ಬರುತ್ತೆ. ದುಃಖ ಬೇಡ, ಎಲ್ರಿಗೂ ದುಃಖ ಕೊಡೋದು ಒಳ್ಳೇದಲ್ಲ, ಮತ್ತು ನೀನು ದುಃಖ ಮಾಡಿಕೊಡೋದು ಒಳ್ಳೇದಲ್ಲ. ಅಲ್ಲಿಗೆ ಅದನ್ನು ಬಿಟ್ಟಾಕು, ದೇವ್ರು ಒಳ್ಳೇದು ಮಾಡ್ತಾನೆ. ನೀನು ಮತ್ತೆ ಕರೆ ಮಾಡ್ತೀಯ, 2 ವರ್ಷದವರೆಗೂ ಅದು ಆಗಲ್ಲ, ಅಥವಾ ಅದೇನು ಅಷ್ಟು ವರ್ಷ ಅದು ಕಾಯಿಸಲ್ಲ, ಒಳ್ಳೆಯದೇ ಆಗುತ್ತೆ. ಏನೇ ಶುಭ ಸೂಚನೆ ಬಂದರೂ ತಾಳ್ಮೆಯಿಂದ ಇರು. ಅತಿ ಹಿಗ್ಲಿಕ್ಕೂ ಹೋಗಬೇಡ, ಅತಿ ಕುಗ್ಲಿಕ್ಕೂ ಹೋಗಬೇಡ, ಸಮಚಿತ್ತವಾಗಿ ತಗೋ. ಇಲ್ಲ ಸರ್, ನಿಮ್ ಬಾಯಲ್ಲಿ ಬರೋದು ಒಂದೊಂದು ಮಾತುನು ಸತ್ಯ ಸರ್. ಅದು ಎಲ್ಲರ ಜೀವನದಲ್ಲೂ ಅವ್ರವ್ರಿಗೆ ಹೆಂಗ್ ಅನುಭವ ಆಗಿದೆ ಅಂತ ಗೊತ್ತಿಲ್ಲ ಸರ್. ನೀವ್ ಹೇಳಿದ್ರಲ್ಲಿ ಇಷ್ಟು ಬೇಗ ನನ್ಗೆ ಹಿಂಗ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಆದ್ರೆ ಅದು ಬೇಜಾರಿದೆ, ಬಟ್ ಅದು ನಿಮ್ ಬಾಯಲ್ಲಿ ಏನು ವಿಶೇಷ ಇದೆ ಸರ್, ನಿಜವಾಗ್ಲೂ. ಇರ್ಲವ, ಏನಿಲ್ಲವ, ಒಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಮನ್ಸಾರೆ ಹಾರೈಸಿದ್ರೆ ಅದು ಖಂಡಿತ ನಿನಗೂ ಒಳ್ಳೇದು, ನನಗೂ. ಈಗ ನಾನು ಏನು ದೇವರು ಅಲ್ಲ, ನಾನೇನು ಭವಾಡ ಮನುಷ್ಯ ಅಲ್ಲ. ನನಗೆ ಗೊತ್ತಿರೋದಿಷ್ಟೇ, ನನ್ನ ಹೃದಯ ಶುದ್ಧಿ ಇದ್ದಾಗ ನನ್ನ ಹೃದಯದಲ್ಲಿ ಭಗವಂತ ನೆಲೆಸ್ತಾನೆ. ಆ ದೇವರು ನನ್ನೊಳಗಡೆ ನೆಲೆಸಿದ್ದಾನೆ ಅಂದರೆ ಅದು ನಾನು ಹೇಳ್ದಂಗೆ ಹೆಂಗಾಗುತ್ತೆ, ಅದು ಅವನೇ ಹೇಳೋದಲ್ವಾ? ಇಲ್ಲ ಸರ್, ನನ್ ಡಾಕ್ಟರ್ ಹೇಳಿದ ತಕ್ಷಣನೇ ನಾನು ನಿಮ್ಮನ್ನೇ ಸರ್ ನೆನ್ಪಿಸ್ಕೊಂಡೆ. ನಾನು ಮಾಮೂಲಿ ಏನಾದ್ರು ನೀವು ಫೋನ್ ಮಾತಾಡಂಗ್ ಆಗಿದ್ದಿದ್ರೆ ಅಥವಾ ಏನಾದ್ರು ಫೋನ್ ರಿಸೀವ್ ಮಾಡಂಗ್ ಆಗಿದ್ರೆ ತಕ್ಷಣನೇ ನಿಮಗೆ ಕಾಲ್ ಮಾಡಿ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದು ಸರ್ ನಾನು. ಆಯ್ತು, ಏನು ತೊಂದರೆ ಇಲ್ಲ, ಭಾಳ ಖುಷಿ ಆಯಿತು. ಅಂದರೆ ಅಂಥದ್ದೊಂದು ಸೂಚನೆ ಸಿಕ್ಕಿರುವುದು ನಿನ್ನ ದೃಷ್ಟಿಯಲ್ಲಿ ಅದು ಅಪಶಕುನ ಆದರೆ, ನನ್ನ ಜ್ಞಾನದ ದೃಷ್ಟಿಯಲ್ಲಿ ಅದು ನಿನ್ನ ಕನಸಿಗೆ ನೀನು ಇನ್ನೊಂದೆರಡು ಹೆಜ್ಜೆ ಹತ್ತಿರ ಆಗಿದ್ದೀಯ ಅಂತ ನನ್ನ ಜ್ಞಾನದ ದೃಷ್ಟಿಯಲ್ಲಿ ನಾನು ಹೇಳ್ತೀನಿ. ಹಾಗಾಗಿ ಅದು ನಿನಗೆ ಅರ್ಥ ಹಾಕ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು. ತಾಳ್ಮೆಯಿಂದ ಇರು, ದುಃಖ ಬಿಡು, ಇರುವ ಜೀವನವನ್ನು ಸಂಭ್ರಮಿಸು, ಪ್ರೀತಿಸು, ಬದುಕು. ಸಾವು ಮಗು ಆದ್ಮೇಲೆ ಬರುತ್ತೋ ಮಗುಗಿಂತ ಮುಂಚೆ ಬರುತ್ತೋ ಗೊತ್ತಿಲ್ಲ. ಬದುಕಿನ ಅಂತ್ಯ ಯಾವಾಗ ಬೇಕಾದರೂ ಆಗ್ಬೋದು, ಹೌದಲ್ಲವಾ? ಮುಂದಿನ 50 ವರ್ಷಕ್ಕೋ 70 ವರ್ಷಕ್ಕೋ 40 ವರ್ಷಕ್ಕೋ ಗೊತ್ತಿಲ್ಲ. ತಡಿಯಪ್ಪ, ಅವ್ರಿಗಿನ್ನೂ ಮದುವೆ ಆಗಿಲ್ಲ, ಅದಕ್ಕೆ ನಾನು ಹೋಗೋದು ಬೇಡ ಅಂತ ಯಮದೂತರ ಅಂತ್ರ ಇಲ್ಲ. ನನ್ನ ಕರ್ಮದ ಎಲ್ಲ ವಿಚಾರಗಳು ಕಳೆದಾದ್ಮೇಲೆ, ಕರ್ಮದ ಚೀಲ ಖಾಲಿ ಆದ್ಮೇಲೆ ಇಲ್ಲಿ ಉಳಿಯೋ ಕಾರಣ ಇಲ್ಲ. ಪ್ರತಿಯೊಬ್ಬನು ಸಂತೆಗೆ ಹೋಗ್ಬೇಕಾದ್ರೆ ಹೇಗೆ ದುಡ್ಡಿನ ಗಂಟನ್ನು ಮನುಷ್ಯ ತಗೊಂಡು ಹೋಗ್ತಾನೋ, ದುಡ್ಡು ಖಾಲಿ ಆದಮೇಲೆ ಅಥವಾ ಏನು ತಗೊಳ್ಬೇಕು ಅಂತ ಸಂತೆಗೆ ಹೋಗಿ ಎಲ್ಲ ತಗೊಂಡಾದ್ಮೇಲೆ ಅಥವಾ ದುಡ್ಡು ಖಾಲಿ ಆದಮೇಲೆ ಹೇಗೆ ಮನೆಗೆ ಹಿಂದಿರುಗಲೇಬೇಕೋ ಹಾಗೆ ನಾವು ಒಂದಷ್ಟು ಕರ್ಮದ ಚೀಲ ಹೊತ್ಕೊಂಡು ಬಂದಿದ್ದೀವಿ. ಅವರು ಕೊಡೋದು ಕೊಟ್ಟು, ಅನುಭವಿಸೋದು ಅನುಭವಿಸಿ ಎಲ್ಲ ಆದಮೇಲೆ ಇಲ್ಲಿ ಉಳಿಯೋ ಕಾರಣ ಇಲ್ಲ.
ಅದು ನಿಂತಿತ್ತ, ಕುಂತಿತ್ತ, ಆಕ್ಸಿಡೆಂಟ್, ಹೃದಯಾಘಾತ ಇವೆಲ್ಲ ನೆಪ ಮಾತ್ರ. ಅದಕ್ಕೆ ಹೇಳ್ತಾರೆ, ಬದುಕಿರುವಷ್ಟು ಸಮಯ ನನ್ನ ಪಾಲಿಗೆ ಏನು ಸಿಕ್ತು, ಏನು ಸಿಗಲಿಲ್ಲ ಲೆಕ್ಕ ಹಾಕುವುದು ಜೀವನವಲ್ಲ, ಸಿಕ್ಕಿದ್ದನ್ನು ಚೆನ್ನಾಗಿ ಬದುಕುವುದು ಜೀವನ. ನಿಮ್ಮ ಕಣ್ಣು ಮುಂದೆ ಅಪ್ಪ ಅಮ್ಮ ಇದ್ದಾರೆ, ಏನೋ ಸಂಕಟ ಆದಾಗ ಇವತ್ತು ಅಲ್ಲಿಗೆ ಹೋಗಿದ್ದೀಯಾ, ಇವತ್ತು ಕಣ್ಣೊರೆಸಿ ಸಮಾಧಾನ ಮಾಡ್ತಿದ್ದಾರೆ. ಎಷ್ಟು ದಿನ ಇರ್ತಾರೆ ಇವರೆಲ್ಲ? ನನ್ನ ದರಿದ್ರ ಬುದ್ಧಿ ಹೆಂಗಿರುತ್ತೆ ಅಂದರೆ, ನಾನು ನನ್ನ ಯಾವುದೋ ಒಂದು ಆಸೆ ಈಡೇರಲಿಲ್ಲ ಅಂತ ಅವ್ರು ಯಾರ ಬೆಲೆನೂ ನಾನು ಅರ್ಥನೇ ಮಾಡ್ಕೊಂಡಿರಲ್ಲ. ಹೌದು ಸರ್. ಅಯ್ಯೋ ಇವತ್ತು ಕಣ್ಣು ಮುಂದಿದ್ದಾರೆ, ಇವತ್ತೇನೋ ದುಃಖ ಆದರೆ ಅಷ್ಟು ಪ್ರೀತಿಯಿಂದ ಗಂಡ ಕಳಿಸ್ಕೊಡ್ತಾರೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಆ ಭಾಗ್ಯವೂ ಇಲ್ಲ. ಇಲ್ಲಿಗೆ ಬಂದಾಗ ಅಯ್ಯೋ ನೀನು ಕೊರಗಬೇಡವಾ, ನಿನ್ನ ಗಂಡನ ಜೊತೆ ಒಂಚೂರೆಲ್ಲೋ ಒಂದು ದಿವಸ ಆಚೆ ಹೋಗಬಾ. ಈಗ ಅಂದರೆ ಈ ಎಲ್ಲ ಸಂತೈಸುವ ಕೈಗಳು, ಹಿರಿ ಜೀವಗಳು ಇನ್ನೆಷ್ಟು ದಿನ ಇರ್ತವೆ ಇಲ್ಲಿ? ಅಂದರೆ ನೀನು ಬಹಳ ಚಿಕ್ಕದಾಗಿ ನೋಡ್ತಾ ಇದೆಯ ಜೀವನವನ್ನು, ತುಂಬ ವಿಶಾಲವಾಗಿ ನೋಡು. ಸ್ವಲ್ಪ ಹದ್ದಿನ ದೃಷ್ಟಿ ಅಂದರೆ, ನಾನು ನಮ್ಮ ಊರನ್ನು ನೋಡೋದಕ್ಕೂ 100 ಮೀಟ್ರ್ ಎತ್ತರದಲ್ಲಿ ಆರ್ತಾ ಇರೋ ಒಂದು ಹದ್ದಿಗೆ ನಮ್ಮೂರು ಕಾಣೋದಕ್ಕೂ ವ್ಯತ್ಯಾಸ ಇದೆ, ಹೌದಲ್ಲ? ಹೌದು. ಅದಕ್ಕೆ ಹದ್ದಿನ ಕಣ್ಣಲ್ಲಿ ಜೀವನ ನೋಡಬೇಕು, ವಿಶಾಲವಾದ ದೃಷ್ಟಿಕೋನ. ನನಗೊಂದು ಮಗು ಆಯಿತು, ನಾನು ಅದಾಗುತ್ತೆ, ಅದು ಬೇರೆ ಸುಮ್ಮನೆ ಹೇಳ್ತಾರೆ. ನನ್ನ ಮಗು ಇದಾಗಿಲ್ಲ ಅದಾಗಿಲ್ಲ ಅನ್ನೋ ಯಾವುದೋ ಒಂದು ಈ ವಿಚಾರ ಇಟ್ಕೊಂಡು ಇಲ್ಲಿರೋ ಹಿರಿ ಜೀವಿಗಳು ಅಥವಾ ಗಂಡ ಇವರನ್ನೆಲ್ಲ ನಾನು ನನಗೆಲ್ಲ ಒಳ್ಳೇದಾಗತ್ತಕ್ಕೆ ಇವರೆಲ್ಲ ಹಿಂಗೆ ಇರ್ತಾರೆ ಅಂತ ನಾನು ಅಂದ್ಕೊಂಡ್ಬಿಟ್ಟಿರ್ತೀನಿ. ಮಗುದೊಂದು ಅದೊಂದು ಕಡೆ, ಇವ್ರ ಜೊತೆ ಚೆನ್ನಾಗಿರೋದು, ಬದುಕಬೇಕಷ್ಟೆ, ಚೆನ್ನಾಗಿರ್ಬೇಕು. ಯಾಕೆ? ಎಲ್ಲವೂ ನಶ್ವರ. ಬರ್ತೀನಿ ಕಣಮ್ಮ ಅಂತ ಹೇಳಿ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಫೋನ್ ಮಾಡೋ ವರ್ಷಕ್ಕೆ ಇಲ್ಲೇನೋ ನಡೆದಿರ್ಬೋದು. ಅದಕ್ಕೆ ಜೀವನವನ್ನು ಎಷ್ಟು ವಿಶಾಲವಾಗಿ ನೋಡು. ಆ ಮಗು ಅದೊಂದು ಕಡೆ, ಅದು ನಡೀಲಿ, ಅದು ಒಳ್ಳೇದಾಗುತ್ತೆ. ಆದರೆ ಅದಾಗೋಕ್ಕಿಂತ ಮುಂಚೆ ನಾನು ಖುಷಿಯಾಗಿರಲ್ಲ. ಅಪ್ಪ ಅಮ್ಮನಿಗೆ ಬರೀ ನನ್ನ ದುಃಖ ಹೇಳ್ಕೊಂಡು ಕೂತ್ಕೊಳ್ತೀನಿ, ಅವ್ರದ್ದೇನು ಅಂತ ನಾನು ಕೇಳಲ್ಲ, ಅಥವಾ ಒಂದೆರಡು ಒಳ್ಳೆ ಮಾತಾಡಲ್ಲ, ಖುಷಿಯಾಗಿ ಮಾತಾಡಲ್ಲ, ತಿಂದ ಉಂಡ ಅಂತ ಕೇಳಲ್ಲ. ನೀನು ಅದು ಈಡೇರಿ ಈ ಕಡೆಗೆ ತಿರುಗೋ ಅಷ್ಟೊತ್ತಿಗೆ ಇವುಗಳೇ ಇಲ್ಲ ಅಂದರೆ ಏನು ಮಾಡ್ತೀಯ? ಅದಕ್ಕೆ ಹೇಳ್ತೀನಿ, ಜೀವನವನ್ನು ಅತ್ಯಂತ ಕರುಣೆಯಿಂದ ನೋಡು, ಬಿ ಕೈಂಡ್. ನಂದು ಯಾವುದೋ ವಿಚಾರ ಈಡೇರಿಲ್ಲ ಅಂದ ಮಾತ್ರಕ್ಕೆ, ಹೌದು 1-2 ದಿನ ದುಃಖ ಪಟ್ಟಿದೆಯಾ, ನನ್ನ ಹತ್ರ ಹೇಳ್ಕೊಂಡಿದ್ದೀಯಾ, ಇನ್ನೂ 10 ಸಾರಿ ಬಂದರೂ ನೀನು ನನ್ನ ಅಕ್ಕ ತಂಗಿ ಅಥವಾ ನನ್ನ ಪ್ರೀತಿಯ ತಂಗಿ ಅಕ್ಕ ಅಂದ್ಕೊಂಡು ನಾನು ಇನ್ನೂ 100 ಸಲ ಮಾತಾಡ್ತೇನೆ. ಬಟ್ ನಿನ್ನ ಹೆತ್ತು ಅಥವಾ ಇವರೆಲ್ಲರೂ ನಿನ್ನ 1-2 ಖುಷಿಯಾದ ಮಾತುಗಳಿಗೆ ಅವರೆಲ್ಲ ಡಿಸರ್ವ್ ಇದ್ದಾರೆ, ಅರ್ಹರಿದ್ದಾರೆ, ಹೌದಲ್ಲ? ಬರೀ ನೀನು ದುಃಖಕ್ಕೆ ಮಾತ್ರ ಡಿಸರ್ವ್ ಇಲ್ಲ ಅವರು. ಹೌದು ಸರ್. ಸೊ ನೀನು ಹಾಗೆ ನೋಡಿದ್ರೆ, ಅಯ್ಯೋ ಮಗು ಅನ್ನೋ ವಿಚಾರಕ್ಕಿಂತ ಇಲ್ಲಿ ಇನ್ನೊಂದು ಅತ್ಯಂತ ದೊಡ್ಡ ದುಃಖ ಇದೆ, ಇವರೆಲ್ಲ ಯಾವಾಗ ಹೋಗ್ಬಿಡ್ತಾರೋ ಗೊತ್ತಿಲ್ಲ, ತಡೆಯಪ್ಪ 1-2 ಒಳ್ಳೆ ಚೆನ್ನಾಗಿರೋ ಬದುಕ್ಬಿಡೋಣ. ಯಾಕಂದರೆ ಒಳ್ಳೆ ನೆನಪುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕಿರೋ ಅವಕಾಶ ಇದು. ನಾನು ಹಿಂಗಿದ್ದೆ, ಅಪ್ಪ ಅಮ್ಮನ ನಾನು ಹಿಂಗೆ ಕರ್ಕೊಂಡೋಗಿದ್ದೆ ಆಚೆ, ಅಥವಾ ಹಿಂಗೆ ಖುಷಿಯಾಗಿದ್ದೆ, ಎಲ್ಲ ಹೋದ ಮೇಲೆ ಏನು ಬರೀ ದುಃಖದ ವಿಚಾರ ಹೇಳ್ಕೊಂಡು ಕೂತ್ಕೊಬೇಕಾಗುತ್ತೆ. ಆಮೇಲೆ ಇರಲಿ, ಒಳ್ಳೇದಾಗಲಿ, ನೀನು ಮತ್ತೆ ಆ ಸಮಯ ಬರುತ್ತೆ, ಅದೇ ಡಾಕ್ಟ್ರ್ ಹತ್ರ ಹೋಗೋ ಕಾಲ ಬರುತ್ತೆ, ಮತ್ತೆ ಒಳ್ಳೆ ಸುದ್ದಿ ಆಯ್ತು ಕಣಮ್ಮ ಅಂತ ಹೇಳೋ ಕಾಲ ಬರುತ್ತೆ. ಸ್ವಲ್ಪ ದಿನ ಆದಮೇಲೆ ಕರೆ ಸಿಗುತ್ತೆ, ನೀನು ಮಾತಾಡ್ಬೋದು, ಆಯ್ತಲ್ಲ? ಹೌದು ಸರ್. ನಾನು ನೆಕ್ಸ್ಟ್ ಫೋನ್ ಮಾಡ್ಬೇಕಾದ್ರೆ ನನ್ಗೆ ಒಳ್ಳೆ ವಿಶೇಷ ದಿನನೇ ಮಾಡ್ತೀನಿ ಸರ್. ಮತ್ತೆ ನಾನು ಯಾವತ್ತೂ ಈ ದುಃಖದಿಂದ ಮಾಡಲ್ಲ ಸರ್. ಮತ್ತೆ ದುಃಖ ಅಂತ ಏನಿಲ್ಲವ, ನಿನ್ನ ದೃಷ್ಟಿಯಲ್ಲಿ ಅದು ದುಃಖ ಇರ್ಬೋದು. ನಾನು ನಿನ್ನ ಒಟ್ಟಾರೆ ಜೀವನವನ್ನು ತಲೆಯಲ್ಲಿ ಇಟ್ಟುಕೊಂಡು ಇದನ್ನೆಲ್ಲ ಹೇಳಿದೆ. ಬರೀ ಇದೊಂದು ವಿಚಾರ ಆಗಿದ್ರೆ ಆಗಲೇ ಮುಗಿಸ್ಬಿಡ್ತಿದ್ದೆ. ಆಯ್ತದವ, ನೀನು ಯೋಚನೆ ಮಾಡಬೇಡ, ಮತ್ತೆ ಫೋನ್ ಮಾಡ್ತೀವಿ ಹೋಗು ಅಂತ. ಆದರೆ ಬದುಕಲ್ಲಿ ಇನ್ನೂ ಇಂಥವು 100 ಬರ್ತವೆ. ಬರೀ ನಮ್ಮ ಪರವಾಗೇ ಇದೆಯಾ ಜೀವನ? ಇದಲ್ದಿರಿ ಇನ್ನೂ 100 ವಿಚಾರ ನಮ್ಮ ವಿರುದ್ಧವಾಗಿ ನಡೀತವೆ, ಅದು ಬೇರೆ ಬೇರೆ ಸಂಗತಿಗಳಲ್ಲಿ. ಈಗ ಮಗು ವಿಚಾರ ಬರ್ತಿದೆಯಾ, ನಾಳೆ ಮಗು ಯಾಕೋ ಮಾತು ಕೇಳುತ್ತಿಲ್ಲ, ಅದು ಒಂದು ದುಃಖವೇ, ಹೌದಲ್ವೇ? ಹಾಗಾಗಿ ಈ ಒಂದು ಮಗು ಹುಟ್ಟೋದು ನನ್ನ ಸಾಮಾನ್ಯ ದೃಷ್ಟಿಕೋನದಲ್ಲಿ ಅದು ಸಂತೋಷದ ಕ್ಷಣ ಇದ್ರೆ, ಅಲ್ಲಿಂದ ಹೊಸ ಅವಾಂತರಗಳಿಗೆ ನೀನು ರೆಡಿ ಆಗಬೇಕಿರುತ್ತೆ. ಅದಿರೋದೇ ಹಾಗೆ. ನಮಗೆ ದುಃಖ ತರುವ ವಿಚಾರಗಳೆಲ್ಲ ಸುಖವಾಗಿ ಕಾಣ್ತವೆ, ಅದು ಮನುಷ್ಯನ ದೃಷ್ಟಿ ಏನು ಮಾಡ್ಲಿಕ್ಕಾಗಲ್ಲ. ಇರ್ಲಿ, ಎಲ್ಲ ಒಳ್ಳೇದಾಗಲಿ. ಕಾಲಕ್ರಮೇಣ ಭಗವಂತನ ಮೇಲೆ ನಂಬಿಕೆ ಇಡ್ತಾ, ಗುರುವಿನ ಅನುಗ್ರಹವನ್ನು ಬೇಡ್ತಾ ಮುಂದೆ ಹೋಗು. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ, ಶುಭವಾಗಲಿ. ಅಪ್ಪ ಅಮ್ಮನ ಜೊತೆ ಖುಷಿಯಾಗಿ 2 ದಿನ ಕಳೆದು ನಗನಗ್ತಾ ಹೋಗು, ಆಯ್ತಾ?
ಒಳ್ಳೇದಾಗ್ಲವ, ಶುಭವಾಗ್ಲಿ. ಹಾ ಸರ್, ಥ್ಯಾಂಕ್ಸ್. ಹಾ ಗೋವಿಂದ. ಪರಮಾತ್ಮ ನೋಡಿ, ಆ ಹೆಣ್ಮಗಳು ಕಣ್ಣೀರು ಹಾಕ್ಕೊಂಡು ಬಂದಿದ್ರು. ಎಷ್ಟೋ ಹೆಣ್ಮಕ್ಳು ಆ ತಾಯಿ ಸ್ಥಾನ ಸಿಕ್ಕಿಲ್ಲದ ಕಾರಣಕ್ಕೆ ಜೀವನದಲ್ಲಿ ತುಂಬ ದುಃಖ ಅನುಭವಿಸ್ತಾ ಇರ್ತಾರೆ. ಪಾಪ ಅವ್ರಿಗೆ ಪರವಾಗಿಲ್ಲ, ನನ್ನ ಗಂಡನಿಗೆ ನಾನು, ನನಗೆ ನನ್ನ ಗಂಡ ಅಂತ ಬದುಕೋ ಖುಷಿ ಇರುತ್ತೆ, ಅಥವಾ ಅಷ್ಟಂತೂ ಬುದ್ಧಿ ಇರುತ್ತೆ. ಆದರೆ ಹೊರಗಿನ ಸಮಾಜ ಕೆಲವೊಮ್ಮೆ ಕಟು ಶಬ್ದಗಳಿಂದ ಅಥವಾ ನಡವಳಿಕೆಗಳಿಂದ ಅವರಿಗೆ ದುಃಖ ಕೊಡ್ತಾ ಇರುತ್ತೆ. ಹಾಗಾಗಿ ಅವ್ರಿಗೇನೋ ಒಂದು ಸ್ವಲ್ಪ ಬದುಕು ಅಷ್ಟೇನು ಹಿತವಾಗಿರುವುದಿಲ್ಲ ಪಾಪ. ಬಟ್ ಈ ಹೆಣ್ಮಗಳಿಗೆ ಒಳ್ಳೆಯದಾಗಲಿ, ಈಕೆಯ ಮಡಿಲು ತುಂಬಲಿ, ಡಾಕ್ಟ್ರ್ ಹತ್ರ ಚೆನ್ನಾಗಿ ತೋರಿಸ್ಕೊಳ್ಳವ. ನಾನೇನು ಪವಾಡ ಮಾಡಲ್ಲ, ಕೃಷ್ಣ ನಮ್ಮದವ್ರನ್ನ ಕೈ ಬಿಡಲ್ಲ, ನನ್ನ ಮೂಲಕ ಹೇಳಿಸಿದ್ದಾನಷ್ಟೇ. ಚೆನ್ನಾಗಿರು, ಒಳ್ಳೆಯದಾಗಲಿ, ಖುಷಿಯಾಗಿರು. ನಿನ್ನ ಖುಷಿಯಾದ ವ್ಯಕ್ತಿತ್ವ, ನಗುಮುಖ ಅಥವಾ ಭರವಸೆಯ ವ್ಯಕ್ತಿತ್ವ ಪವಾಡಗಳನ್ನೇ ನಡೆಸಿಬಿಡುತ್ತೆ. ಭರವಸೆ ಕಳ್ಕೊಳ್ಬಾರ್ದು, ಧೈರ್ಯವಾಗಿರು, ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ, ಶುಭವಾಗಲಿ.